ನಮಸ್ತೆ ನಮಸ್ತೆ ಆರ್ ಕೆ ಫ್ಯಾಮಿಲಿ. ನಮಸ್ತೆ ಸರ್. ಏನ್ ಖುಷಿಯಾಗಿ ಮಾತಾಡ್ತಿರ್ರಿ ನಳಿನಿ ಮೇಡಮ್. ನಿಮ್ ಸ್ಪಿರಿಟ್ ನಿಮ್ಮಿದು ಈಗ ನೀವು ಕರೆಕ್ಟ್ ಆಗಿ ಆಂಕರಿಂಗ್ ಮಾಡ್ತಾ ಇರೋದ್ ನಾನು ನೋಡ್ತಾ ಇದ್ರೆ ಅನುಶ್ರೀಗೆ ಬೀಟ್ ಮಾಡ್ಬಿಡ್ತೀರಾ ನೀವು ಮೋಸ್ಟ್ಲಿ. ಆ ಲೆವೆಲ್ಗೆ ಮಾತಾಡ್ತಾ ಇದ್ದೀರಾ. ಖುಷಿ ಆಯ್ತು ನನ್ಗೆ ಆರ್ ಕೆ ಫ್ಯಾಮಿಲಿ. ಆ ತುಂಬಾ ಇವತ್ತು ಒಂದು ವಿಚಾರ ನಾವು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗೋದು ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಇವತ್ತು ಒದ್ದಾಡ್ತಿದ್ದಾರೆ ದುಡ್ಡಿಗೋಸ್ಕರ. ಜೀವ ಅನ್ನೋದಿದೆಯಲ್ಲ ತುಂಬಾ ದೊಡ್ಡದು. ಆದ್ರೆ ಅಂತ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ನ ತಯಾರು ಮಾಡಿ ನಮ್ಗಳಿಗೋಸ್ಕರ ನೀವು ಬಡತನದ ರೇಖೆಯನ್ನು ಅಳಿಸಿ ಶ್ರೀಮಂತರಾಗಿ ಅಂತ ಹೇಳಿ ಜನಗಳಿಗೆ ಸೇವೆ ಮಾಡೋದ್ರ ಮೂಲಕ ಸಂಪಾದನೆ ಮಾಡುವಂತ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಕೊಟ್ಟಿರುವ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಗೆ ಕೋಟಿ ಕೋಟಿ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ. ಯಾಕೆಂದ್ರೆ ಅವ್ರೇನಾದ್ರು ಈ ಸಂಸ್ಥೆನ ಹುಟ್ಟಾಕಿಲ್ಲ ಅಂದಿದ್ರೆ ನಾನೆಲ್ಲಿ ಬರ್ತಾ ಇದ್ದೆ ಝೂಮ್ ಅಲ್ಲಿ, ನೀವೆಲ್ಲಿ ಕೇಳ್ತಾ ಇದ್ರಿ, ನಾನೆಲ್ಲಿ ಮಾತಾಡ್ತಾ ಇದ್ದೆ, ಚಾನ್ಸೇ ಇರ್ತಿರ್ಲಿಲ್ಲ. ಅದೇ ತರ ಆರ್ ಕೆ ಫ್ಯಾಮಿಲಿ ಫೌಂಡರ್ ಲೀಡರ್. ಆಕ್ಚುಲಿ ಇಡೀ ಕಂಪನಿಲಿ ಇವತ್ತು ಒಂದು ಹವಾ ಕ್ರಿಯೇಟ್ ಮಾಡದಂತ, ನಾನು ಬರೋ ತನಕ ಬೇರೆಯವ್ರ ಹವಾ, ನಾನು ಬಂದ್ಮೇಲೆ ನಂದೇ ಹವಾ, ಆ ತರ ಒಂದು ಬ್ರ್ಯಾಂಡ್ ಆಗಿರುವಂತ ಸಂತೋಷ್ ಶೆಟ್ಟಿ ಸರ್ಗೆ ನಾನು ಈ ಸಂದರ್ಭದಲ್ಲಿ ಒಂದು ಸ್ವಾಗತ ಹೇಳ್ತಾ, ತಮಗೆಲ್ಲರಿಗೂ ಆರ್ ಕೆ ಫ್ಯಾಮಿಲಿ ತಮಗೆಲ್ಲರಿಗೂ ಈ ಒಂದು ಸಂಜೆಯ ಶುಭ ವಂದನೆಗಳನ್ನ ಸಲ್ಲಿಸ್ತಾ, ಈಗ ನಾವು ಟಾಪಿಕ್ ವಿಷಯಕ್ಕೆ ಬರೋಣ. ಏನಪ್ಪಾ ಅಂದ್ರೆ, ನಾವಿಲ್ಲಿ ದುಡಿಮೆ ಮಾಡಕ್ ಬಂದಿದೀವಿ, ದುಡಿಮೆ ಮಾಡಕ್ ಬಂದಿದೀವಿ, ದುಡ್ಡು ಮಾಡಕ್ ಬಂದಿದೀವಿ, ಒಂದು ಒಳ್ಳೆ ಹಂತಕ್ಕೆ ಹೋಗಕ್ ಬಂದಿದೀವಿ. ಜೀವನದಲ್ಲಿ ಎಲ್ಲ ನೋವು ನಷ್ಟ ಕಷ್ಟ ಎಲ್ಲ ಸಂಕಷ್ಟಗಳನ್ನ ದಾಟಿ ನಾವು ಕೂಡ ಒಂದ್ ಹೆಜ್ಜೆ ಮುಂದೆ ಹೋಗ್ಬೇಕು ಅಂತೇಳಿ ನಾವೆಲ್ಲರೂ ಬಂದಿದೀವಿ. ಈಗ ನಾವ್ ಏನ್ ಮಾಡ್ಬೇಕು, ಮುಂದುವರೆದು ಏನ್ ಮಾಡ್ಬೇಕು ಅನ್ನೋದು ಸಬ್ಜೆಕ್ಟ್ ನಾಲೆಡ್ಜ್ ಇಲ್ಲ ಅಂದ್ರೆ ನಾವು ಸೋತ್ ಬಿಡ್ತೀವಿ, ಕಷ್ಟ ಆಗತ್ತೆ. ಸಬ್ಜೆಕ್ಟ್ ನಾಲೆಡ್ಜ್ ವೆರಿ ಇಂಪಾರ್ಟೆಂಟ್ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಏನು ಕಲಿದೆ ಯಾರಿಗೂ ಏನು ಕಲ್ಸಕ್ಕಾಗಲ್ಲ, ನಾವು ತಿಳ್ಕೊಳ್ದೆ ಏನು ಕೆಲಸ ಮಾಡಕ್ಕಾಗಲ್ಲ. ಈಗ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ಲಾಯರ್ ಆಗ್ಬೇಕು, ಅವನೇನ್ ಮಾಡ್ಬೇಕು, LLB ಮಾಡ್ಬೇಕು. LLB ಮಾಡ್ಬಿಟ್ರೆ ಲಾಯರ್ ಆಗ್ತಾರಾ? ನೋ ಚಾನ್ಸ್. ಸೀನಿಯರ್ ಅಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಈ ಡಾಕ್ಟರ್ ಆಗ್ಬೇಕಂದ್ರೆ MBBS ಮಾಡ್ಬೇಕು. MBBS ಮಾಡಿದ ತಕ್ಷಣ ಡಾಕ್ಟರ್ ಆಗ್ತಾರಾ? ಇಲ್ಲ. ಆಮೇಲೆ ಯಾವ್ದಾವ್ದೋ ಇಂಜೆಕ್ಷನ್ ಕೊಟ್ಟು ಮರ್ಡರ್ ಆಗ್ಬಿಡ್ತದೆ, ಆಪರೇಷನ್ ಆಗಲ್ಲ. ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ಬೇಕು, ಸೀನಿಯರ್ ಡಾಕ್ಟರ್ ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ಬೇಕು. TCH ಮಾಡಿದ ತಕ್ಷಣ, ಟೀಚರ್ ಟ್ರೈನಿಂಗ್ ಮಾಡಿದ ತಕ್ಷಣ ಆಗ್ಬಿಡ್ತಾರ? ಇಲ್ಲ. ಪ್ರತಿಯೊಂದಕ್ಕೂ ಪ್ರಾಕ್ಟೀಸ್ ಬೇಕಾಗಿದೆ. ಈಗ ನಾವು ಎಲ್ಲಿ ಸೋಲ್ತೀವಿ ಅಂದ್ರೆ ಕೆಲ್ಸ ಗೊತ್ತಿಲ್ದೆ, ಈಗ ಡ್ರೈವಿಂಗ್ ಗೊತ್ತಿಲ್ದೆ ಕಾರ್ ತಗೊಂಡು ಮೈನ್ ರೋಡಿಗೆ ಹೋದಂಗ ಆಗತ್ತೆ. ಡ್ರೈವಿಂಗ್ ಗೊತ್ತಿಲ್ದೆ ಕಾರ್ ತಗೊಂಡು ಮೈನ್ ರೋಡಿಗೆ ಹೋದ್ರೆ ಏನಾಗತ್ತೆ? ಸೇಫ್ ಆಗಿ ಮನೆಗೆ ಬರ್ತೀವಿ, ವಾಪಸ್ ಮನೆಗೆ ಬರ್ತೀವ, ಹಾಸ್ಪಿಟ್ಲಿಗೆ ಹೋಗ್ತೀವ, ಎತ್ತಾಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಯಾಕಂದ್ರೆ ಯಾರಿಗ್ ಬೇಕು ಅವ್ರಿಗೆಲ್ಲ ಗೊತ್ತೀವಿ, ಆಕ್ಸಿಡೆಂಟ್ ಆಗುತ್ತೆ. ಯಾಕಂದ್ರೆ ಓಡ್ಸಕ್ಕೆ ಕಲ್ತಿಲ್ಲ, ಕಾರ್ನ ನಾವು ಓಡ್ಸೋದು ಕಲ್ತಿಲ್ಲ. ಕಸುಬು ಕಲಿಯೋದು ವೆರಿ ಇಂಪಾರ್ಟೆಂಟ್ ಇದೆ. V-Star ವೆಲ್ನೆಸ್ ಅಲ್ಲಿ ಕೋಟ್ಯಾಧಿಪತಿ ಆಗುವಂತ ಅದ್ಭುತ ಅವಕಾಶ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ಬಂಡವಾಳ ಇಲ್ಲದೆ ಕೇವಲ ಮಾತಾಡೋದ್ರ ಮೂಲಕ, ಜನಗಳಿಗೆ ಸೇವೆ ಮಾಡೋದ್ರ ಮೂಲಕ ಸಂಪಾದನೆ ಮಾಡೋ ಅವಕಾಶ ಕೊಟ್ಟಿದ್ದಾರೆ. ಯಾವ ಡಾಕ್ಟ್ರು MBBS ಮಾಡ್ತಿರೋದು ಸೇವೆ ಮಾಡಕ್ಕಲ್ಲ, ಸಂಪಾದನೆ ಮಾಡಕ್ಕೆ. ಯಾವ ಲಾಯರು ಹೋಗಿ ಓದ್ಬಿಟ್ಟು ಲಾಯರ್ ಆಗ್ತಿರೋದು ಸೇವೆ ಮಾಡಕ್ಕಲ್ಲ, ಸಂಪಾದನೆ ಮಾಡಕ್ಕೆ. V-Star ವೆಲ್ನೆಸ್ ಅಲ್ಲಿ ಜನಗಳಿಗೆ ಜೀವ ಉಳಿಸಿ ಜೀವನ ಮಾಡೋ ಒಂದೇ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್, ಅದು V-Star ವೆಲ್ನೆಸ್. ಇಲ್ಲಿ ನಾವಿದೀವಿ. ಈಗ ನಾವು ಕೆಲಸ ಕಲಿಬೇಕಾಗಿದೆ. ಈಗ ಎಕ್ಸಾಂಪಲ್ ನಾನು ಕೊಡ್ತೀನಿ. ಎಲ್ಲ ನಮ್ಗೆ ಈ LKG ಇಂದ, ನರ್ಸರಿಯಿಂದ ಸ್ಟಾರ್ಟ್ ಆಗುತ್ತೆ. ABCD ಎಷ್ಟು ಅಕ್ಷರ ಇದೆ? ಹಲೋ, ಇಂಟ್ರಾಕ್ಷನ್ ಮಾಡ್ಬೋದಾ ನನ್ನ ಹತ್ರ? ನಳಿನಿ ಮೇಡಮ್ ಯಾರಾದ್ರು? 4 ABCD ಫುಲ್ Z ತನಕ ಎಷ್ಟಿದೆ? 26 ಇದೆ. ಇದು ಡಿಗ್ರಿ ಬಂದಾಗ ಏನಾದ್ರು ಚೇಂಜ್ ಆಗುತ್ತಾ? ಇಲ್ಲ ಸರ್. LKG ಇರೋಷ್ಟೇನಾ ಡಿಗ್ರಿಗೂನು? ಸೇಮು.
ಇಲ್ಲ ರೀ ಚಾನ್ಸು. LKG ಇರೋದೇ ಡಿಗ್ರಿಲೂ 26 ಸಿಗ್ತಾ ಇದೆ ABCD ಕಲೀರಿ ಅಂತ. ನಾನ್ ಹೇಳ್ತಾ ಇರೋದು ABCD ಅಂದ್ರೆ 26 ಅಕ್ಷರ ABCD ಅಲ್ಲ. V-Star ವೆಲ್ನೆಸ್ ಅಲ್ಲಿ ABCD. ಇದಕ್ಕೆ ಹೇಳ್ತಾರೆ ಮೊದಲ ಹೆಜ್ಜೆ. ಎಸ್, ನನ್ನ ಮಗ ನಾನ್ ಸ್ಕೂಲಿಗೆ ಸೇರಿಸ್ದೆ, ABCD ಕಲ್ತ್ಬಿಟ್ಟ. ABCD ಕಲ್ತಿದ್ದಾನೆ ಅಂದ್ಮೇಲೆ ಡಿಗ್ರಿನೂ ಕಂಪ್ಲೀಟ್ ಮಾಡ್ತಾನೆ ಅಂತ ನಾವ್ ಹೆಂಗ್ ಹೇಳ್ತೀವೋ, ಇಲ್ಲಿ ಯಾರು V-Star ವೆಲ್ನೆಸ್ ಅಲ್ಲಿ ಇದು ಬೇಸಿಕ್ ಟ್ರೈನಿಂಗ್ ಅಂತ ಹೇಳ್ತಾರೆ. ಬೇಸಿಕ್ ಟ್ರೈನಿಂಗ್. A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, D ಫಾರ್ ಡಾಗ್. ಯಾವ ತರ ನಾವು LKG ಕಲ್ತ್ವಿ ಆ ತರ ಇವತ್ತು ಹೆಲ್ತ್ ಪ್ಲಾನ್, ಪ್ರಾಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್, ಅಬ್ಜೆಕ್ಷನ್, ಕ್ಲೋಸಿಂಗ್, ಈ 5 ಸಬ್ಜೆಕ್ಟ್ ನಾಲೆಡ್ಜ್ ಯಾರ ತಲೆ ಒಳಗಡೆ ಇದೆ ಅವರಿಗೆ ಭಗವಂತನೇ ಬಂದು ಬೇಡ ಅಂತ ಹೇಳಿದ್ರು ಕೋಟಿ ತಪ್ಸಕ್ ಆಗಲ್ಲ. ಅವರು ಕೋಟ್ಯಾಧಿಪತಿ ಆಗೇ ಆಗ್ತಾರೆ. ಯಾರಿಗೆ ಈ ನಾಲೆಡ್ಜ್ ಇಲ್ಲ, ಯಾರಿಗೆ ಈ ಇದ್ರ ಅರ್ಥ ಗೊತ್ತಾಗಿಲ್ಲ, ಅವರು ಬೆಳೆಯೋದು ಕಷ್ಟ ಆಗತ್ತೆ. ಈಗ ಹೆಂಗಿದೆ ಅಂತ ಹೇಳಿದ್ರೆ, ನಾವ್ ಏನು ಮಾಡಿದ್ರೆ ಏನಾದ್ರೂ ಸಿಗುತ್ತಾ? ನಾವು ಶ್ರಮ ಆಗದೆ, ಪ್ರಯತ್ನನೇ ಪಡದೆ, ನಾವು ಏನು ಹೇಳ್ದೆ ಏನಾದ್ರೂ ಸಿಗುತ್ತಾ? ಜಗತ್ತಲ್ಲೇ ಇಲ್ಲ. ನಾವೀಗ ಹೆಲ್ತ್ ಪ್ಲಾನ್ ಗೊತ್ತಿರ್ಬೇಕಲ್ಲ ನಮ್ಗೆ, ಯಾವ್ದಕ್ಕೆ ಏನ್ ಪ್ರಾಡಕ್ಟ್ ಕೊಡ್ಬೇಕು, ಏನೇನ್ ಡಿಸೀಸ್ಗಳಿದೆ, ಡಿಸೀಸ್ ಯಾಕೆ ಬರ್ತಿದೆ, ಶುಗರು, BP, ಥೈರಾಯ್ಡ್, ಪೈಲ್ಸ್, ಒಬೆಸಿಟಿ, ಜಾಯಿಂಟ್ಸ್ ಪೇನ್, ಲಿವರ್ ಡ್ಯಾಮೇಜ್, ಕಿಡ್ನಿ ಸ್ಟೋನ್, ಬ್ರೈನ್ ಟ್ಯೂಮರ್, ಸ್ಟ್ರೋಕ್, ಕ್ಯಾನ್ಸರ್ ಎಲ್ಲ ಯಾಕೆ ಬರ್ತಿದೆ, ಅದನ್ನ ತಡೆಗಟ್ಬೇಕಂದ್ರೆ ಏನ್ ಮಾಡ್ಬೇಕು, ಟ್ಯಾಬ್ಲೆಟ್ ಅಲ್ಲಿ ಏನಿದೆ, ಟ್ಯಾಬ್ಲೆಟ್ ತಿಂದ್ರೆ ಏನಾಗುತ್ತೆ, ಇದೆಲ್ಲದು ಕೂಡ ಹೆಲ್ತ್ ಸಬ್ಜೆಕ್ಟ್ ಅಲ್ಲಿ ಬರುತ್ತೆ. ಇದು ಇಷ್ಟು ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ, ನಾವೀಗ ಹೆಲ್ತ್ ಕಾನ್ಸೆಪ್ಟ್ ಅಲ್ಲೇ ಹೋಗ್ತಾ ಇದೀವಿ ಅಂದ್ರೆ ಈ ನಾಲೆಡ್ಜ್ ಬೇಕಾಗಿದೆ. ಬಿಸ್ನೆಸ್ ಬಗ್ಗೆ ಯಾವ ರೀತಿ ಇನ್ಕಮ್ ಬರುತ್ತೆ, ಫಸ್ಟ್ ರ್ಯಾಂಕ್ ಅಲ್ಲಿ ಇನ್ಸೆಂಟಿವ್ ಎಷ್ಟು, ಬೋನಸ್ ಎಷ್ಟು, ಲೆಫ್ಟ್ ಅಂದ್ರೆ ಏನು, ರೈಟ್ ಅಂದ್ರೆ ಏನು, ಈ ನಾಲೆಡ್ಜು ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಹೆಂಗ್ ತಿಳಿಸ್ಬೋದು? ಅದು ಸಾಧ್ಯತೆ ಆಗಲ್ಲ. ಇದೇ ನಾನು ಹೇಳ್ತಾ ಇದ್ದೀನಿ, 26 ಅಕ್ಷರದ ABCD ಅದು LKG ಯೂಸ್ ಆಗಿದ್ದು, ನರ್ಸರಿಲಿ ಯೂಸ್ ಆಗಿದ್ದು, ಅದು ಡಿಗ್ರಿ ತನಕನೂ ಹೋಗಿದೆ ಅಂತ ಹೇಳಿದ್ರೆ, ನೀವು ಸಿಂಪಲ್ ಕೆಲಸ ಈ 5 ನಾಲೆಡ್ಜ್ ಅನ್ನ ಕಲ್ತ್ಕೊಳಕ್ಕೆ ಫಸ್ಟ್ ಪ್ರಯತ್ನ ಪಡಿ. ಆಮೇಲೆ ನಾವು ತುಂಬಾ ಜನ ಏನ್ ಹೇಳ್ತಾರೆ, ನಾನು ಕಂಪ್ನಿಗೆ ಸೇರಿದ್ದೆ, ನಾನು ಹೇಳ್ದೆ, ನಾನು ಎಲ್ಲರಿಗೂ ಹೇಳ್ದೆ, ಆದ್ರೆ ಯಾರು ಸೇರಿಲ್ಲ, ನನಗೇನು ಬಂದಿಲ್ಲ. ಏನು ಸೇರಿದೆ ಹೆಂಗ್ ಬರುತ್ತೆ? ಒಬ್ಬ ವ್ಯಕ್ತಿ ಏನ್ ಮಾಡ್ದ ಅಂತೆ, ಒಂದ್ಸಲ ಒಂದು ಟಿವಿ ಚಾನಲ್ ಅವರೆಲ್ಲ ಇಂಟರ್ವ್ಯೂ ಮಾಡಿದ್ರಂತೆ. ಅವರು, ನನಗೆ ಎಂತ ಪವರ್ಫುಲ್ ಕರೆಂಟ್ ಇದ್ರು ಹೊಡಿಯಲ್ಲ. ಕರೆಂಟ್ ಗೊತ್ತಲ್ಲ, ಕರೆಂಟ್ ಅಂದ್ರೆ ಪವರ್. ಎಸ್, ನೀವ್ ಎಂತ ಕರೆಂಟ್ ಆದ್ರೂ ಕೂಡ ನನಗ್ ಯಾವ ಕರೆಂಟ್ ನನಗೆ ಹೊಡಿಯಲ್ಲಪ್ಪ. ಅಬ್ಬಾ, ಏನ್ ಆಶ್ಚರ್ಯ ಇದು. ಆಮೇಲೆ ಏನಾದ್ರು ನಿಮ್ ಮನೇಲಿ ಆ ಪ್ಲಗ್ ಇಕ್ಕಿದ್ರೆ ಕೈ ಹಾಕ್ಬಿಟ್ಟಿರ, ಬೆರಳು ಹುಷಾರು, ಹೊಡೆದ್ಬಿಡುತ್ತೆ. ಇವ್ನು ಯಾರೋ ಹೇಳ್ತವನೆ ಕರೆಂಟೇ ಹೊಡಿಯಲ್ಲ ನನ್ಗೆ. ಸರಿ, TV9, ಉದಯ ಟಿವಿ, ಪಬ್ಲಿಕ್ ಟಿವಿ ಅವರೆಲ್ಲ ಬಂದು ಮೈಕ್ ಇಟ್ಕೊಂಡು ಕೇಳ್ತಾ ಇದಾರೆ, ಸರ್ ಏನ್ ರಹಸ್ಯ ಸರ್, ಆಶ್ಚರ್ಯ ಆಗ್ಬಿಡ್ತಾ ಇದೆ, ನಿಮ್ಗೆ ಕರೆಂಟೇ ಹೊಡಿಯಲ್ಲ ಅಂತಲ್ಲ. ಅದಕ್ಕೆ ಅವನು ಹೇಳ್ತಾನೆ, ನನ್ಗೆ ಯಾಕೆ ಕರೆಂಟ್ ಹೊಡಿಯಲ್ಲ ಅಂದ್ರೆ ನಾನು ಕರೆಂಟ್ ಮುಟ್ಟಕ್ ಹೋಗಲ್ಲ, ಅದಕ್ಕೆ ಕರೆಂಟ್ ಹೊಡಿಯಲ್ಲ. ಮತ್ತೇನು ನನ್ ಕೆಲಸ ಮಾಡಲ್ಲ, ಮತ್ತೆ ಇನ್ಕಮ್ ಬರಲ್ಲ. ಹೆಲ್ತ್ ಪ್ಲಾನ್ ಕಲ್ತಿಲ್ಲ, ಹಂಗಾದ್ರೆ ಇನ್ಕಮ್ ಬರಲ್ಲ. ಫೀಲ್ಡ್ ವರ್ಕ್ ಮಾಡಲ್ಲ, ಹಂಗಾದ್ರೆ ಇನ್ಕಮ್ ಬರಲ್ಲ. ಈಗ ನಿಮ್ಗೆ ಹೇಳ್ತೀನಿ, ಕರೆಂಟ್ ಹೊಡಿಬೇಕಾ ನಿಮ್ಗೆ? ಹೋಗಿ ಅಲ್ಲಿ ಪ್ಲಗ್ ಕೈ ಹಾಕಿ, ಒಂದ್ಸಲ ಚೆಕ್ ಮಾಡಿ, ಸ್ವಿಚ್ ಹಾಕಿ, ಹೆಂಗ್ ಹೊಡಿಯತ್ ನೋಡಿ ಕರೆಂಟ್. ಕರೆಕ್ಟ್ ಏನ್ರಿ? ಹಾಕ್ಬೇಡಿ ಯಾರು. ನಾನು ಹೇಳ್ತಾ ಇರೋದು, ಏನಾದ್ರೂ ಮಾಡಿದ್ರೆ ಮಾತ್ರ ಏನಾದ್ರೂ ಆಗುತ್ತೆ. ಪ್ರಯತ್ನ ಪಡ್ಬೇಕು. ಪ್ರಯತ್ನ ನಮ್ದು. ಟ್ರೈ ಅಂಟಿಲ್ ಯು ಗೆಟ್ ಸಕ್ಸಸ್. ಸುಮ್ನೆ ಸಕ್ಸಸ್ ಬರಲ್ಲ. ಮರಳಿ ಪ್ರಯತ್ನವ ಮಾಡು ಅಂತ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಿಮ್ಗೆ ಈ ಥಾಮಸ್ ಅಲ್ವಾ ಎಡಿಸನ್ ಏನಿದ್ರು ಬಲ್ಬ್ ಕಂಡಿಡಿದ್ರಲ್ಲ, ಅವರಿಗೆ ಬಲ್ಬ್ ಕಂಡಿಡಿಬೇಕಾದ್ರೆ ತುಂಬಾ ಜನ ನೆಗೆಟಿವ್ ಮಾತಾಡಿದ್ರು. ಎಂತ ಬಲ್ಬ್ ಕಂಡಿಡಿತೀಯ ನೀನೊಂದು, ಸೀಮೆಣ್ಣೆ ದೀಪನೇ ಗ್ಯಾರಂಟಿ, ನಮ್ಗೆ ಲ್ಯಾಂಪೇ ಗ್ಯಾರಂಟಿ, ಬಲ್ಬ್ ಇವೆಲ್ಲ ಕಂಡಿಡಿದ್ಬಿಟ್ಟು ಆಗ್ಬಿಡುತ್ತಾ ಕೆಲ್ಸ ಅಂತ ತುಂಬಾ ಜನ ಹೇಳಿಸ್ತಾ ಇದ್ರು.
ಅವರು ಪ್ರಯತ್ನ ಮಾಡಿದ್ರು 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 100 ಸಲ, 200 ಸಲ, 300 ಸಲ, 999 ಸಲ ಏನು ಆಗ್ಲೇ ಇಲ್ಲ, ಬಲ್ಬ್ ಉರಿಲೇ ಇಲ್ಲ. ಮಿಡ್ಲಲ್ಲಿ ಒಂದ್ಸಲ ಅವ್ರಿಗೆ ಪ್ರಯತ್ನ ಮಾಡ್ಬೇಕಾದ್ರೆ ಅವ್ರ ಲ್ಯಾಬಿಗೆಲ್ಲ ಬೆಂಕಿ ಬಿದ್ಬಿಟ್ಟು ಲ್ಯಾಬೇ ಸುಟ್ಟೋಗ್ತಾ ಇರುತ್ತೆ. ಅವ್ರ ಮನೆಗ್ ಬಂದು ಒಬ್ರು ಹೇಳ್ತಾರೆ, ಲ್ಯಾಬ್ ಸುಟ್ಟೋಗ್ತಾ ಇದೆ ನಿಮ್ದು. ಅವಾಗ ಅವರು ಮಿಸ್ಸಸ್ ಕರ್ಕೊಂಡ್ ಬಂದು ಹೇಳ್ತಾರೆ, ನಿನ್ಗೆ ಫೈರ್ ಕ್ಯಾಂಪ್ ಅಂದ್ರೆ ಗೊತ್ತಾ? ನೋಡು, ಬೆಂಕಿ ಹಾಕೊಂಡು ಸುತ್ತ ಡ್ಯಾನ್ಸ್ ಮಾಡ್ತಾರಲ್ಲ, ಅದು ನೋಡಿಲ್ಲಿ ಬೆಂಕಿ ಉರಿತಾ ಇದೆ, ಬಾ ಡ್ಯಾನ್ಸ್ ಮಾಡೋಣ ಅಂತ ಕರೀತಾರ. ಟೆನ್ಷನ್ ತಗೊಳಲ್ಲ. ಬಲ್ಬ್ದು ಲ್ಯಾಬೇ ಸುಟ್ಟೋಗ್ತಾ ಇದೆ, ಪಾರ್ಟಿ ಟೆನ್ಷನ್ ತಗೊಂಡಿಲ್ಲ. ಎಲ್ಲ ಬಂದ್ ಕೇಳ್ತಾರೆ, ಅಲ್ಲ ರೀ, ನೀವು ಲ್ಯಾಬ್ ಕಷ್ಟಪಟ್ಟು ಬಲ್ಬ್ ಕಂಡಿಡಿತಿದ್ದೀರಾ, ಇದು ಸುಟ್ಟೋಗ್ತಿದ್ರು ಸುಮ್ನಿದ್ದೀರಲ್ಲ ಯಾಕೆ ಅಂತ. ಅವ್ನು ಹೇಳ್ದ, ಸುಟ್ಟೋಗೋದು ಒಳ್ಳೇದಕ್ಕೆ. ಯಾಕೆ ಅಂದ್ರೆ ಎಲ್ಲ ರಾಂಗ್ ಮಾಡ್ತಿದ್ದೆ, ಅದೆಲ್ಲ ಸುಟ್ಟೋಗ್ತಾ ಇದೆ. ನಾಳೆಯಿಂದ ಹೊಸ ತರ ಮಾಡ್ತೀನಿ, ಆವಾಗ ಬಲ್ಬ್ ಉರಿಯುತ್ತೆ. ಬಲ್ಬ್ ಉರಿಬೇಕು ಅಂದ್ರೆ ನೀವು ಬದ್ಲಾಗ್ಬೇಕು, ನೀವು ಹೊಸ ತರ ಮಾಡ್ಬೇಕು. ಹಳೆ ತರನೇ ಕಾನ್ಸೆಪ್ಟ್ ಅಲ್ಲಿ ಹೋದ್ರೆ ಬಲ್ಬ್ ಉರಿಯಲ್ಲ. ನೀವೇನ್ ಮಾಡ್ತಿದ್ದೀರಾ? ಹಳೆ ತರನೇ. ರೀ, ನಿಮಗ್ ಶುಗರಾ ಇಲ್ವಾ? ಏನಿದೆ ಬೇರೆ ಕಾಯಿಲೆ? ಯಾವ್ದು ಇಲ್ವಾ? ಪೈಲ್ಸ್ ಇದ್ಯಾ? ಅದು ಇಲ್ವಾ? ಏನಾರ ಇದ್ರೆ ಏನಾರ ಕೊಡೋಣ ಅಂತ ಅನ್ಕೊಂಡೆ, ನೀವ್ ಏನು ಇಲ್ಲ ಅಂತಿದ್ದೀರಲ್ರಿ. ಹೋಗ್ಲಿ, ನಿಮ್ ಗಂಡಂಗಾದ್ರೂ ಇದ್ಯಾ? ಅದು ಇಲ್ಲ. ಏನಪ್ಪ ಮಾಡೋಣ? ಯಾರಿಗ್ ಕೊಡೋದು ಈಗ ಐಟಮು? ನಿಮ್ದು ಈ ಟೆನ್ಷನ್ ಬಿಡಿ, ಈ ಟೆನ್ಷನ್ ಬಿಡಿ. ಅಯ್ಯೋ, ಯಾಕೆ ಒದ್ದಾಡ್ತಾ ಇದ್ದೀರಾ? ಇಡೀ ಜಗತ್ ನನ್ಗೆ ಯಾರೋ ಬಂದು ಕೇಳಿದ್ರು, ಸರ್ V-Star ಅಲ್ಲಿ ನಾವ್ ಯಾರ್ಯಾರಿಗೆ ಪ್ರಾಡಕ್ಟ್ ಕೊಡ್ಬೇಕು ಸರ್? ನಾನ್ ಹೇಳ್ದೆ, ಈಗ ಬಂದ್ರಿ ದಾರಿಗೆ, ಇಷ್ಟು ದಿನ ಅಲ್ಲ, ಈಗ ಬಂದ್ರಿ ದಾರಿಗೆ. ಪ್ರಾಡಕ್ಟ್ ಯಾರಿಗ್ ಕೊಡ್ಬೇಕು ಈ ವಿಚಾರ ಅರ್ಥ ಆಗ್ಬಿಟ್ರೆ ಕೋಟಿ ಕೋಟಿ ದುಡ್ಡು ಮಿಂಟ್ ಮಾಡ್ಬಿಡ್ಬೋದು. ತೆರಿಗೆ ಅವ್ರ ಖುಷಿ. ಸರ್ ಹೇಳ್ಕೊಡಿ ಸರ್, ಇದೊಂದು ಹೇಳ್ಕೊಟ್ಬಿಡಿ ಸರ್, ನಾನೇ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಯಾರಿಗ್ ಕೊಡ್ಬೇಕು ಸರ್ ಪ್ರಾಡಕ್ಟ್? ನಾನು ಹೇಳ್ದೆ, ಯಾರಿಗೆ ಹಾರ್ಟ್ ಇದೆ, ಯಾರಿಗೆ ಕಿಡ್ನಿ ಇದೆ, ಯಾರಿಗೆ ಲಿವರ್ ಇದೆ, ಅವ್ರಿಗೆಲ್ಲರಿಗೂ ಕೊಡಿ. ಹೌದಾ ಸರ್, ಅದೆಲ್ಲರಿಗೂ ಇರುತ್ತೆ, ಮತ್ತೆ ಎಲ್ಲರಿಗೂ ಕೊಡ್ಬೇಕ್ರಿ? ಯಾಕ್ರಿ ಪೇಷಂಟ್ ಹಿಂದೆ ಹೋಗ್ಬಿಟ್ಟು ನೀವು ಪೇಷಂಟ್ ಆಗ್ಬಿಡ್ತಿದ್ದೀರಾ? ಪೇಷಂಟ್ ಹಿಂದೆ ಹೋಗೋದ್ ಬಿಡಿ. ಪೇಷಂಟ್ ಬೇರೆಯವ್ರ ಲೈಫಲ್ಲಿ ಆಗ್ಬಾರ್ದು, ಅದಕ್ಕೋಸ್ಕರ ಟ್ರೀಟ್ಮೆಂಟ್ ಕೊಡಿ. ಶುಗರ್ ಇಲ್ಲ, ಶುಗರ್ ಕ್ಯೂ ಅಲ್ಲಿ ಇದಾರೆ, ಅದಕ್ಕೆ ಕೊಡಿ. BP ಲೈಫಲ್ಲಿ ಬರಬಾರ್ದು, ಅದಕ್ ಕೊಡಿ. ಕ್ಯಾನ್ಸರ್ ಹತ್ರನೂ ಸುಲಿಬಾರ್ದು, ಅದಕ್ ಕೊಡಿ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ಚೆನ್ನಾಗಿರೋ ವ್ಯಕ್ತಿಗೆ ಪೇಷಂಟ್ ಆಗ್ಬಾರ್ದು ಅಂತ ನೀವೆಲ್ಲರೂ ಕೆಲಸ ಮಾಡಿದಿದ್ರೆ ನಿಮ್ಗೆಲ್ಲ ಲೀಡ್ರೇ ಸಿಕ್ತಿದ್ರು. ನೀವು ಹುಡುಕೊಂಡು ಹೋಗಿದ್ದೆ ಪೇಷಂಟಿಗೆ, ಸಿಕ್ಕಿರೋದು 4 ಪೇಷಂಟು. ಅವ್ರು ಆಲ್ರೆಡಿ ಬೆಡ್ ಅಲ್ಲಿ ಮಲ್ಕೊಂಡಿದ್ದಾರೆ. ಬನ್ನಿ ಲಾಗಿನ್ ಮಾಡಿ, ID ಮಾಡಿ. ಎಲ್ ಮಾಡ್ತಾರ ಅವ್ರು? ಇನ್ನು ಕೆಲವೊಬ್ರು ಹೆಂಗಂದ್ರೆ, ಸರ್ ಈ ಸೇರ್ಬಿಟ್ಟಿದೀನಿ, ಏನ್ ಮಾಡ್ಬೇಕು ಸರ್ ಈಗ? ಅದೇ ರೀ, ರೈಟ್ ಮತ್ತೆ ಲೆಫ್ಟ್ ಒಂದ್ ಇಬ್ರಿಗೆ ಸೇರಿಸ್ಬೇಕು. ಹೌದಾ ಸರ್, ಸೇರಿಸ್ಬಿಟ್ಟೆ, ಆಮೇಲೆ ಏನು ಮಾಡಂಗಿಲ್ಲ ರೀ, ದುಡ್ಡೇ ದುಡ್ಡು. ಹೌದಾ? ಅವ್ರು ಹೋಗಿ ಸೇರ್ಸಿದ್ರು, ಒಂದ್ ಅಜ್ಜಿಗೆ ಒಂದ್ ಅಜ್ಜಂಗೆ. ಅವರು ಕೋಲು ಕನ್ನಡಕ ಹುಡ್ಕೋ ತನಕ ಟೈಮ್ ಆಗ್ಬಿಡ್ತು, ಮೀಟಿಂಗ್ಗೆ ಬಂದಿಲ್ಲ, ಮುಗೀತು ಸ್ಟೋರಿ. ಅಲ್ಲ ರೀ, ನಾವು ಏನ್ ಹೇಳ್ತಾ ಇದೀವಿ? ನಿಮ್ಮ ಮನೆಯಲ್ಲಿ ಮಗುಗೆ ಸ್ಕೂಲಿಗೆ ಕಳಿಸ್ತಿದ್ದೀರಾ ಇಲ್ವಾ? ಸರ್ಟನ್ ಏಜ್ ಆದ್ಮೇಲೆ ನೀವು ಸ್ಕೂಲಿಗೆ ಕಾಲೇಜಿಗೆ ಕಳಿಸ್ತಿದ್ದೀರಾ ಇಲ್ವಾ? ಯಾಕೆ ಕಳಿಸ್ತಿದ್ದೀರಾ? ನನ್ನ ಮಗನ ಭವಿಷ್ಯ ಅಲ್ಲಿದೆ, ನನ್ನ ಮಗಳ ಭವಿಷ್ಯ ಅಲ್ಲಿದೆ ಅಂತ ನಿಮಗದ ಅದರ ಅರಿವಿದೆ. V-Star ವೆಲ್ನೆಸ್ ಅಲ್ಲಿ ಬಂದು ಲಾಗಿನ್ ಆಗ್ಬಿಟ್ಟು ಹಂಗೆ ದುಡ್ಡು ಬಂದ್ಬಿಡ್ಬೇಕು. ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಎಲ್ಲ ಆಗ್ಬೇಕು, ಒಳ್ಳೆ ಅಕೌಂಟಿಗೆ ದುಡ್ಡು ಬರ್ಬೇಕು, ವಾರ ಸೂಪರ್. ಬಂದ್ಬಿಡುತ್ತೆ. ಹಸು ಏನ್ ಕೊಡುತ್ತೆ? ಹಲೋ, ಯಾರು ಹೇಳ್ಬೋದಾ? ಹಸು ಏನ್ ಕೊಡುತ್ತೆ? ಮಜ್ಜಿಗೆ ಕೊಡುತ್ತಾ? ಮೊಸರು ಕೊಡುತ್ತಾ? ಹಸು ಏನ್ ಕೊಡುತ್ತೆ? ಹಾಲು ಕೊಡುತ್ತೆ ಸರ್. ಹಾಲು ಕೊಡುತ್ತೆ. ಕೊಟ್ಟು ಬಿಡುತ್ತೆ ಹಾಲು. ಕರಿಬೇಕು, ಕೊಡಲ್ಲ. ಏನ್ ಚೆನ್ನಾಗಿ ಹೇಳ್ಬಿಟ್ರು, ಅಬ್ಬಬ್ಬಬ್ಬಬ್ಬಬ್ಬ. ಹಿಂಗ್ ಕೊಡಂಗಿದ್ದಿದ್ರೆ ಅಲ್ಲ, ಸುಮ್ನೆ ಹಸು ಕಟ್ ಸುಮ್ನೆ ಬಿಡ್ತಿದ್ರು.
ಮೇವ್ ಹಾಕ್ಬೇಕು, ಅದಕ್ಕೆ ಸ್ನಾನ ಮಾಡಿಸ್ಬೇಕು, ಅದಕ್ಕೆ ಸೇವೆ ಮಾಡ್ಬೇಕು, ಅದಕ್ಕೆ ಚೆನ್ನಾಗಿ ನೋಡ್ಕೋಬೇಕು, ಆಮೇಲೆ ಹಾಲ್ ಕರಿಬೇಕು, ಆವಾಗ ಹಾಲ್ ಬರುತ್ತೆ, ಆವಾಗ ಡೈರಿಗೆ ಹಾಕ್ಬೇಕು, ದುಡ್ಡು ಬರುತ್ತೆ. ಹಲೋ, ಚೂರ್ ಅರ್ಥ ಮಾಡ್ಕೊಳ್ಳಿ. ನಾವು ಹಿಂಗೆ ತಿಳ್ಕೊಂಡಿದೀವಿ ವಿ ಸ್ಟಾರ್ ಅಲ್ಲಿ ಏನ್ ಬರುತ್ತೆ, ಕೋಟಿ ಬರುತ್ತೆ, ಬೋಟಿನೂ ಬರಲ್ಲ. ಕೆಲ್ಸ ಮಾಡ್ಬೇಕು, ಕೆಲ್ಸ ಮಾಡಿಸ್ಬೇಕು. ನಾವ್ ಕೆಲ್ಸ ಮಾಡಿಸ್ಬೇಕು ಅಂದ್ರೆ ಕೆಲ್ಸ ಕಲಿಬೇಕು, ಕೆಲ್ಸ ಮಾಡ್ಬೇಕು ಅಂತ ಹೇಳಿದ್ರೆ ವಿ ಸ್ಟಾರ್ ವೆಲ್ನೆಸ್ ಬಗ್ಗೆ ತಿಳ್ಕೋಬೇಕು. ಎರಡೇ ವಿಷಯದಲ್ಲಿ ದುಡ್ಡಿರೋದ್ರಿ ಇಲ್ಲಿ, ಎರಡೇ ವಿಷಯ. ಒಂದು, ಪ್ರಾಡಕ್ಟ್ ಕುಡಿರಿ ಆರೋಗ್ಯ, ಬೇರೆಯವ್ರಿಗೆ ಪ್ರಾಡಕ್ಟ್ ಕುಡಿಸಿ ಆದಾಯ. ನಾವು ಕುಡಿಬೇಕು, ಕುಡಿಸ್ಬೇಕು. ತುಂಬಾ ವ್ಯಕ್ತಿಗಳು ಪ್ರಾಡಕ್ಟ್ ಯೂಸ್ ಮಾಡಿಲ್ಲ, ಇವ್ರು ಬೇರೆಯವರಿಗೆ ಹೇಳಕ್ ಹೋಗ್ತಾ ಇದ್ದಾರೆ, ಅದ್ರ ಅನುಭವನೇ ಗೊತ್ತಿಲ್ಲ. ವಿ ಸ್ಟಾರ್ ವೆಲ್ನೆಸ್ ಅಲ್ಲಿರುವ ಎಲ್ಲಾ ಪ್ರಾಡಕ್ಟ್ ಟೇಸ್ಟ್ ನೀವು ಮಾಡಿರ್ಬೇಕು ಫಸ್ಟ್, ಆವಾಗ ಬೇರೆಯವ್ರಿಗೆ ಹೇಳಕ್ಕೆ ನಿಮ್ಗೆ ಅಧಿಕಾರ ಇದೆ, ನಿಮಗೆ ಒಂದು ಗತ್ತಿದೆ. ನಿಮ್ಗೆ ನೀವೇ ಪ್ರಾಡಕ್ಟ್ ಯೂಸ್ ಮಾಡದೆ ಬೇರೆಯವ್ರಿಗೆ ಹೆಂಗ್ ಹೇಳ್ತೀರಾ? ಅಂದ್ರೆ ಅಲ್ಲಿಗೆ ನಾನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾನು ಬೇರೆಯವ್ರಿಗೆ ಅರ್ಥ ಮಾಡಿಸ್ಬೋದು. ಹಾಗಾಗಿ ನಾವ್ ಎಲ್ಲರಿಗೂ ಪಾಠ ಮಾಡೋದ್ ಬಿಡೋಣ, ಫಸ್ಟ್ ನಾವು ಪಾಠ ಕಲಿಯೋಣ, ಆಮೇಲೆ ಬೇರೆಯವ್ರಿಗೆ ಪಾಠ ಮಾಡಬಹುದು. ಅದಕ್ಕೋಸ್ಕರ ನಾವಿವತ್ತು ಮೊದಲ ಹೆಜ್ಜೆ ಅಂತ ಹೇಳಿ ಏನು ಇವತ್ತು RK ಫ್ಯಾಮಿಲಿಯಿಂದ ಹಮ್ಮಿಕೊಂಡಿದ್ದಾರೆ. ಐ ಥಿಂಕ್ ಮುಂದಿನ ನೆಕ್ಸ್ಟ್ ವೀಕ್ ಫ್ರೈಡೆ ಇರ್ಬೋದು. ಯಾವಾಗಿಂದ ಸ್ಟಾರ್ಟ್ RK ಫ್ಯಾಮಿಲಿ? ಜುಲೈ 2nd, 3rd, 4th ಸರ್. 2nd, 3rd, 4th ನಿಮ್ಮ ಜೀವನದ ಒಂದು ದೊಡ್ಡ ತಿರುವನ್ನು ತಗೊಳ್ಳುವಂತ ದಿನ ಆಗಿರ್ಬೇಕು ಅದು. ಕಾರಣ ಏನಂದ್ರೆ ತುಂಬಾ ಜನ ನಿಮ್ಗೆ ಸರ್ ಜನ ಸೇರ್ತಾ ಇಲ್ಲ, ಸರ್ ನಮ್ ಪ್ರಾಡಕ್ಟ್ ಕಾಸ್ಟ್ಲಿ, ಸಾರ್ ಹಂಗಾಗ್ತಾ ಇದೆ, ಸಾರ್ ಹಿಂಗಂತ ಇದ್ದಾರೆ. ಇವ್ರಿಗೆಲ್ಲರಿಗೂ ಎತ್ತಾಕೊಂಡು ಹೋಗ್ಬಿಟ್ಟು ಆ ಮೊದಲ ಹೆಜ್ಜೆಲ್ ಕೂರ್ಸಿ. ಅಲ್ಲಿ ನಿಮ್ಗೆ A ಫಾರ್ ಆಪಲ್, B ಫಾರ್ ಬಾಲ್ ಹೇಳ್ಕೊಡ್ತಾರೆ. ABCD 26 ಅಕ್ಷರ, ನಿಮಗೆ 18 ರ್ಯಾಂಕಿಗೂ ಅಷ್ಟೇ ಉತ್ತರ, ನೀವೇನು ಚೇಂಜಸ್ ಇಲ್ಲ. ಎಲ್ಲಾದ್ರಲ್ಲೂ ನಮ್ಗೆ ಎಜುಕೇಶನಲ್ ಚೇಂಜ್ ಇದೆ, ಆದ್ರೆ ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಎಲ್ಲಾ ರ್ಯಾಂಕ್ ಅಲ್ಲೂ ಒಂದೇ ಕಲಿಬೇಕಾಗಿರೋದು, ಹೆಲ್ತ್ ಪ್ಲಾನ್, ಪ್ರಾಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್, ಅಬ್ಜೆಕ್ಷನ್, ಕ್ಲೋಸಿಂಗ್, ಫಾಲೋ ಅಪ್, ಇಷ್ಟೇ ಏನಿದೆ. ಕಲ್ತ್ ಬಿಟ್ರೆ ಮುಗೀತು. ಒಂದ್ಸಲ ಕಲ್ತ್ ಬಿಟ್ರೆ ನೀವು ಕಾನ್ಫಿಡೆಂಟ್ ಇಂದ ಯಾರಿಗ್ ಬೇಕಾದ್ರೆ ಮಾತಾಡ್ತೀರಾ. ಅದು ಲಾಯರ್, ಇಂಜಿನಿಯರ್, ಡಾಕ್ಟರ್, ಬಿಲ್ ಕಲೆಕ್ಟರ್, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಆಪರೇಟರ್, ಅಗ್ರಿಕಲ್ಚರ್ ಆಫೀಸರ್ಸ್, ಪೋಸ್ಟ್ ಮ್ಯಾನ್ಸ್, ಪೊಲೀಸ್ ಡಿಪಾರ್ಟ್ಮೆಂಟ್, ಲೆಕ್ಚರರ್ಸ್, ಟೀಚರ್ಸ್, ಕೌಂಟ್ಲೆಸ್ ಪೀಪಲ್, ಯಾರಿಗ್ ಬೇಕಾದ್ರೆ ನೀವು ಮಾತಾಡ್ಬೋದು. ಅಂತ ತಾಕತ್ತು ಅದು ವಿ ಸ್ಟಾರ್ ವೆಲ್ನೆಸ್ ನಿಮಗೆ ಕೊಡುತ್ತೆ. ನೀವೆಲ್ಲರೂ ಹೆಲ್ತ್ ಅಡ್ವೈಸರ್ ಆಗ್ಬೋದು. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಕೇಳಿ, ನೀವು ಹೆಲ್ತ್ ಅಡ್ವೈಸರ್ ಅಂತ ಹೇಳಿ. ಐ ಆಮ್ ನಾಟ್ ಎ ಡಾಕ್ಟರ್, ಐ ಆಮ್ ಹೆಲ್ತ್ ಅಡ್ವೈಸರ್. ನಾವ್ ಹೇಳ್ತಿದೀವಿ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕೆ ತಗೊಳ್ತಿದ್ದೀರಾ? ನಮ್ಮ ಉತ್ತರ ಇಷ್ಟೇ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕೆ ತಗೊಳ್ತಿದ್ದೀರಾ? ಸಿಂಪಲ್ ಜ್ವರ ಇದೆ, ಸಿಂಪಲ್ ಶುಗರ್ ಇದೆ, ಸಿಂಪಲ್ BP ಬಂದ್ಬಿಟ್ಟಿದೆ, ನಾವ್ ಈಗ್ಲೇ ಗುಣಪಡಿಸ್ಕೋಬಹುದು. ನಾವ್ ಇದನ್ನ ಬಿಟ್ಟು ದೊಡ್ಡ ಮಲ್ಟಿಸಿಟಿ ಹಾಸ್ಪಿಟ್ಲಿಗೆ ಸೇರಿ ಅಲ್ಲಿ ಸ್ಟ್ಯಾಂಡರ್ಡ್ ಅಂತ ಹೋಗಿ ICUಗೆ ಅಡ್ಮಿಟ್ ಆಗಿ ಮನೆಗೆ ವಾಪಸ್ ಬರ್ತೀವಿ ಎಲ್ಲ ಗ್ಯಾರಂಟಿ ಇಲ್ಲ. ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ನಮ್ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ಯಾವ ವ್ಯಕ್ತಿ ಕೂಡ ಲಕ್ಷಾಂತರ ಜನಕ್ಕೆ ರಿಸಲ್ಟ್ ಬಂದಿರೋ ಅದ್ಭುತ ಆಯುರ್ವೇದ ಪ್ರಾಡಕ್ಟ್, ಜಾದು ಪ್ರಾಡಕ್ಟ್, ಮ್ಯಾಜಿಕಲ್ ಪ್ರಾಡಕ್ಟ್ ನಮ್ಮ ಹತ್ರ ಇಟ್ಕೊಂಡು ನಾವು 4 ಜನಕ್ಕೆ ತಿಳ್ಸಕ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಾವ್ ಎಂತದ್ರಿ? ಹೆಲ್ತ್ ಅಡ್ವೈಸರ್ ನಾವು. ಅಜ್ಜಿಗಳು ಹಿಂದೆ ಇದ್ ಮಾಡ್ಬಿಡ್ತಿದ್ರು ಡೆಲಿವರಿಗಳು, ನೀವು ನೋಡಿದಿರ್ಬೋದು. ಎಬ್ಬೆಟ್ಟು ಏನ್ ಎಜುಕೇಶನ್ ಇಲ್ಲ, ಇಲ್ಲಿ ಮಾತ್ರ ಬಂದಿದೆ ಇವ್ಗೆ ಹೇಳ್ತಾರೆ ಏನ್ ಗೊತ್ತಾ, ಸರ್ ನಮ್ಗೆ ಅಷ್ಟು ನಿಮ್ಮಂಗ್ ಮಾತಾಡಕ್ ಬರುತ್ತಾ ಸರ್? ಹೆಂಗೆ ಅದು ಹೇಳ್ಬಿಟ್ಟು ನಮ್ ಮಾತು ಕೇಳ್ಬಿಡ್ತಾರ ಅಲ್ಲಿ ಜನ. ಅಲ್ಲಿ ಅಜ್ಜಿ ಹೇಳಿದ್ರ ಎಬ್ಬೆಟ್ಟು, ಮಗುಗೆ ನಾರ್ಮಲ್ ಡೆಲಿವರಿ ಮಾಡ್ತಿದ್ರು ಅವರು. ಈಗ ಓದಿರೋ ಡಾಕ್ಟ್ರು ಸಿಸರಿನ್ ಮಾಡ್ತಾ ಇದ್ದಾರೆ, ಸಿಸನ್ ನಡೀತಿದೆ. ಈಸಿ ಇದೆ, ಆದ್ರೆ ನಾವ್ ಈಸಿಯಾಗಿ ತಗೊಂಡ್ರೆ ಈಸಿ ಇದೆ, ಕಷ್ಟ ಅನ್ಕೊಂಡ್ರೆ ಕಷ್ಟ ಇದೆ. ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್ ನಾವು ಇಷ್ಟಪಡ್ಬೇಕು. ಯಾರು ಇಷ್ಟಪಟ್ಟು ಕೆಲಸ ಮಾಡ್ತೀರಾ, ನಿಮ್ಗೆ ಯಾವುದೇ ಕಾರಣಕ್ಕೂ ವಿ ಸ್ಟಾರ್ ವೆಲ್ನೆಸ್ ಕಷ್ಟ ಆಗಲ್ಲ.
ವಿ ಸ್ಟಾರ್ ನ ನೀವು ಬ್ಲಡ್ ಅಲ್ಲಿ, ಬ್ರೈನ್ ಅಲ್ಲಿ, ಮೈಂಡ್ ಅಲ್ಲಿ, ಎಲ್ಲದರಲ್ಲೂ ಇಂಜೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಈಸಿ ಆಗ್ಬಿಡುತ್ತೆ. ಯಾವ ರೀತಿ ಈಸಿ ಇದೆ ಗೊತ್ತೇನ್ರಿ ಇದು? ನಿಮ್ಗೆ ಗೊತ್ತಿರ್ಬೋದು ಯಾವ ತರ ಇದು ಯಾಕೆ ನಿಮ್ಗೆ ಮೊದಲ ಹೆಜ್ಜೆ ಹಾಕ್ಬೇಕು. ಝೂಮ್ ಅಲ್ಲೇ ಎಲ್ಲ ಹೇಳ್ಕೊಟ್ಬಿಡೋಣ, ಮೊದಲ ಹೆಜ್ಜೆ ಬೇಡ ಇಲ್ಲ. ಹಂಗಾದ್ರೆ ಸ್ಕೂಲಿಗೆ ಯಾಕೆ ಬೇಕು? ಏನ್ ಇದೆ ಎಲ್ಲ ನಾವೇ ಓದ್ಬಿಟ್ಟು ಮಕ್ಳಿಗೆ ತಿಳಿಸ್ಕೊಟ್ಬಿಡೋಣ, ಸ್ಕೂಲಿಗೆ ಸೇರ್ಸೋದೇ ಬೇಡ. ಆಗ್ಬೋದು ಆತರ? ನೀವು ಹೋಗದೆ ಯಾವ ಪಾಠನೂ ಕಲಿಯಕ್ಕಾಗಲ್ಲ, ನೀವು ಅಲ್ಲೋಗಿ ತಿಳ್ಕೊಳ್ದೆ ಯಾವ್ದು ಕಲಿಯಕ್ಕಾಗಲ್ಲ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ನೀವು ಪ್ರಾಕ್ಟೀಸ್ ಮಾಡೋದನ್ನ ಕಲ್ತ್ರೆ ಮಾತ್ರ ಬೇರೆಯವ್ರಿಗೆ ಕಲಿಸ್ಬೋದು. ಕಲೀರಿ, ಕಲಿಸಿರಿ, ಗಳಿಸಿರಿ. ಲರ್ನ್, ಟೀಚ್, ಡೂಪ್ಲಿಕೇಶನ್. ನೀವು ಕಲಿಯಲ್ಲ, ಬೇರೆಯವ್ರಿಗೆ ಕಲ್ಸಕ್ಕಾಗಲ್ಲ ಅಂದ್ರೆ ದುಡಿಮೆನೂ ಆಗಲ್ಲ, ದುಡ್ಡು ಬರಲ್ಲ, ನೀವು ಮಾಡಿದ್ದೆಲ್ಲ ವೇಸ್ಟು, ಟೈಮ್ ವೇಸ್ಟು, ಎಲ್ಲ ವೇಸ್ಟು. ಸುಮ್ನಿರೋದು ಬೆಸ್ಟ್. ಇಲ್ಲ ವಿ ಸ್ಟಾರ್ ಅಲ್ಲಿ ನಾನು ದುಡಿಲೇಬೇಕಪ್ಪ, ಹಂಗಿದ್ರೆ ಕೆಲ್ಸ ಕಲೀಲೇಬೇಕು. ತುಂಬಾ ಜನ ಏನಂತ ಹೇಳಿದ್ರೆ ಕೆಲ್ಸ ಕಲಿಯಲ್ಲ. ಇವ್ರ ಹೆಂಗೆ ಅಂದ್ರೆ ರಿಕ್ವೆಸ್ಟ್ ಮಾಡ್ತಾರೆ, ರೀ ಸಾಕಮ್ಮ ಏನಾರ ಮಾಡಿ ನೀವು ಒಂದು ಸೇರ್ಕೊಳ್ರಿ ಕಂಪನಿಗೆ. ಅದು ನಾನು ಈ ಸಲ ಮೊನ್ನೆ ಮೀಟಿಂಗ್ ಹೋಗಿದ್ನಲ್ಲ, ಅವಾಗ ಹೇಳಿದ್ರು ಅದು ಲೆಫ್ಟ್ ಅಲ್ಲಿ 2 ಆಗ್ಬೇಕಂತೆ, ರೈಟ್ ಅಲ್ಲಿ 1 ಆಗ್ಬೇಕಂತೆ. 2 ಏನೋ ಕಷ್ಟಪಟ್ಟು ಮಾಡ್ಬಿಟ್ಟಿದೀನಿ, ನೀವ್ ಒಂದಾದ್ರೆ ನನಗೊಂದು ದುಡ್ಡು ಬರುತ್ತಂತೆ, ಫಸ್ಟ್ ರ್ಯಾಂಕ್ ಆಗುತ್ತೆ, ನೀವೊಂದ್ ಸೇರ್ಕೊಂಡ್ಬಿಡ್ರಿ ಪ್ಲೀಸ್ ರೀ. ಇವ್ರಿಗೆ ದುಡ್ಡು ಬರಕ್ಕೆ ಸಾಕಮ್ಮ ಯಾಕೆ ಸೇರ್ಬೇಕು? ಸಾಕಮ್ಮ ಯೋಚನೆ ಮಾಡ್ತಾರೆ, ನಾನ್ ಸೇರಿ ಇವ್ರಿಗೆ ದುಡ್ಡು ಸೇರ್ಬಿಡ್ತೀನ? ನಾವು ದುಡ್ಡು ಕೇಳಕ್ಕೂ ಹೋಗ್ಬಾರ್ದು, ದುಡ್ಡು ಕೊಡ್ಸಕ್ ಹೋಗ್ತಾ ಇರೋದು. 72 ಕೋಟಿ ಲಿಕ್ವಿಡ್ ಕ್ಯಾಶ್ ಇದೆ. ಅವಾರ್ಡ್, ರಿವಾರ್ಡ್, ಫಾರಿನ್ ಟ್ರಿಪ್, ಹೌಸ್ ಫಂಡ್, ಕಾರ್ ಫಂಡ್, ಟೂರ್ ಫಂಡ್ ಎಲ್ಲ ಸೇರಿ ನಿಮ್ಗೆ ಎಷ್ಟು ದುಡ್ಡಿದೆ ಚೂರು ಯೋಚನೆ ಮಾಡಿ. ನೀವೇನೂ ಮಾಡಬೇಡಿ, ಎಂತ ದಡ್ರಿಗೆ ತಗೊಂಡೋಗ್ಬಿಟ್ಟು ಆ ಮೊದಲ ಹೆಜ್ಜೆಲ್ ಕೂರ್ಸಿ ಸುಮ್ನೆ ಸಾಕು. ಒಂದು ನಮ್ ನಾಲೆಡ್ಜ್ ಇಂದ ನಡಿಬೇಕು, ಇಲ್ಲ ಅಪ್ಲೈನ್ ಮಾತನ್ನ ಕೇಳಿ ನಡಿಬೇಕು, ಇಲ್ಲ ಅಂದ್ರೆ 4 ಜನಕ್ಕೆ ನಾಲೆಡ್ಜ್ ಕೊಟ್ಬಿಟ್ಟು ಸುಮ್ನೆ ಮೇಸ್ತ್ರಿ ತರ ಕೂತ್ಕೋಬೇಕು. ಈ ಗಾರೆ ಕೆಲಸದಲ್ಲಿ ಮೇಸ್ತ್ರಿ ಇರ್ತಾರೆ, ನೋಡಿರ್ಬೋದು ನೀವು. ಈ ಮೇಸ್ತ್ರಿ ಅಂತ ಇರ್ತಾರೆ, ಅವ್ರ ಏನ್ ಮಾಡ್ತಾರೆ, ಒಂದ್ 25-30 ಜನ ಗಾರೆ ಕೆಲಸದವ್ರಿಗೆ ಇಟ್ಕೊಂಡಿರ್ತಾರೆ. 10 ಕಡೆ ಬಿಲ್ಡಿಂಗ್ ನಡೀತಾ ಇರತ್ತವ್ರು. 10 ಕಡೆನೂ ಎಲ್ಲಾ ಜನಗಳಿಗೆ ಬಿಟ್ಬಿಟ್ಟು ಇವ್ರೊಂದು ಒಳ್ಳೆ ಸೂಪರ್ ಬೈಕ್ ತಗೊಂಡು ನೀಟಾಗಿ ಹೋಗಿ ಇಲ್ಲೆಷ್ಟು ಕೆಲಸ ಆಗಿದೆ, ಇಲ್ಲೆಷ್ಟು ಕೆಲಸ ಆಗಿದೆ, ಇದು ಹಿಂಗ್ ಮಾಡು, ಅದ್ ಹಂಗ್ ಮಾಡು, ಹಿಂಗ್ ಮಾಡು, ಹಿಂಗ್ ಮಾಡು, ಹಂಗ್ ಮಾಡು ಅಂತ ಸೀದಾ ಹೇಳ್ಕೊಂಡ್ ಬರ್ತಾರೆ. ಲಾಸ್ಟ್ಗೆ ಎಲ್ಲರ ಪೇಮೆಂಟ್ ಅಲ್ಲಿ ಅದೇ ದುಡ್ಡೆಲ್ಲ ಸೇರಿ ಎಲ್ಲರಿಗಿಂತ ಜಾಸ್ತಿ ಪೇಮೆಂಟ್ ಮೇಸ್ತ್ರಿಗೆ. ಹೆಂಗಿದೆ ಮಜಾ? ಇವ್ನ್ ಕಷ್ಟನೇ ಬಿಡಲ್ಲ. ಇನ್ನೂ ಅರ್ಥ ಆಗ್ತಲ್ಲ ನಿಮ್ಗೆ? ಕೆಲ್ಸ ಮಾಡಿದ್ರೆ ಕೂಲಿ ಆಳಿಗೆ ಬಂದಂಗೆ ದುಡ್ಡು ಬರೋದು. ಕೆಲ್ಸ ಮಾಡಿದ್ರೆ ದುಡ್ಡು ಕಡಿಮೆ, ಕೆಲ್ಸ ಮಾಡಿಸಿದ್ರೆ ಆದಾಯ ಜಾಸ್ತಿ. ನೋಡಿ ಬೇಕಾದ್ರೆ ಗಾರೆ ಕೆಲ್ಸದವನಿಗೆ ಕಡಿಮೆ ಸಂಬಳ, ಮೇಸ್ತ್ರಿಗೆ ಜಾಸ್ತಿ, ಇಂಜಿನಿಯರಿಗೆ ಇನ್ನೂ ಜಾಸ್ತಿ. ನೀವು ಮೇಸ್ತ್ರಿ ಆಗಿ ಇಲ್ಲ ಇಂಜಿನಿಯರ್ ಆಗಿ ಅಂದ್ರೆ ನೀವು ಕೆಲ್ಸ ಕಲ್ತ್ ಬಿಡಿ ಫಸ್ಟ್, ಆಮೇಲೆ ಕೆಲ್ಸ ಕಲ್ಸಕ್ ಶುರು ಮಾಡಿ. ನಿಮ್ ಒಟ್ಟಿಗೆ ಒಂದು ಕೋರ್ ತಯಾರು ಮಾಡಿ, ನಿಮ್ಮಲ್ಲಿ ಒಂದು ಟೀಮ್ ಇಟ್ಕೊಳ್ಳಿ, ಒಂದು ಕೋರ್ ಇಟ್ಕೊಳ್ಳಿ. ಯಾರಿಗೆ ಕೋರ್ ಜಾಸ್ತಿ ಇದೆ, ಇನ್ಕಮ್ ಮೋರ್ ಅಂತ. ನಿಮ್ಮಲ್ಲಿ ನಿಮ್ಮ ಮಾತು ಕೇಳೋರು ಒಂದು 10 ಜನ ತಯಾರು ಮಾಡ್ಬಿಟ್ರೆ, ಇವ್ರು 10 ಜನಕ್ಕೆ ತಯಾರು ಮಾಡಕ್ ಏನ್ ಮಾಡಿ, ಏನೂ ಮಾಡ್ಬೇಡಿ. 10 ಜನ ಕರ್ಕೊಂಡೋಗಿ ಮೊದಲ ಹೆಜ್ಜೆಲ್ ಕೂರ್ಸಿ, ಸರ್ ಈ 10 ಜನ ನಾನು ಕರ್ಕೊಂಡ್ ಬಂದಿದ್ದೀನಿ ಸರ್, ಇವ್ರು ಫುಲ್ ರೆಡಿ ಆಗ್ಬೇಕು ಸರ್, ಇವ್ರನ್ನ ಕೊಡೋಡ್ಕೋತಿ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಸರ್. ಇಷ್ಟೇ ಹೇಳಿ, ನೀವೇನು ಮಾಡಕ್ ಹೋಗ್ಬೇಡಿ. ಕುರಿ ಕೊಬ್ಬಿದ್ರೆ ಯಾರಿಗ್ ಲಾಭ? ಕುರಿ ಕೊಬ್ಬಿದ್ರೆ ಯಾರಿಗ್ ಲಾಭ? ಕುರುಬಂಗ್ ಲಾಭ. ಮತ್ತೀಗ ನೀವು ಕುರುಬರಾಗ್ರಿ, ಕುರಿ ಕಾಯೋರಾಗಿ ಅಂತ ಹೇಳಿದ್ರೆ ನಾನೇ ಕುರಿ ಹಾಕ್ತೀನಿ ಸರ್, ನಾನೇ ಕುರಿ ಹಾಕ್ತೀನಿ ಅಂದ್ರೆ ನೀವು ಒಂದು 10 ಜನಕ್ಕೆ ಫುಲ್ಲು ಲೀಡ್ ಮಾಡೋ ಲೀಡರ್ ಆಗಿ ಅಂತ ಇದೀನಿ ನಾನು. 10 ಜನಕ್ಕೆ ಲೀಡ್ ಮಾಡೋ ಲೀಡರ್ ಆಗ್ಬಿಟ್ರೆ ನೋಡಿ ಮಜಾ ಹೆಂಗಿದೆ. ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ದುಡ್ಡಿದೆಯಲ್ಲ, ನಿಮ್ಗೆ ವಾರ ವಾರ ನಿಮ್ಮ ಅಕೌಂಟಿಗೆ ಅಪ್ಪಳಿಸ್ಕೊಂಡು ಬರುತ್ತೆ. ಮನಿ ಚೇಸ್ ಟು ಯು ಅಚೀವ್ಮೆಂಟ್ಸ್ ಇಸ್ ಅನ್ಲಿಮಿಟೆಡ್, ಸ್ಕೈ ಈಸ್ ಅವರ್ ಲಿಮಿಟ್. ದುಡ್ಡಿಗೆ ಕೊರತೆನೇ ಇಲ್ಲ. ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ನಮ್ಮ ಲಾಸ್ಟ್ ವೀಕ್ ಅಲ್ಲಿ ನಿಮ್ ತರ ಲೇಡೀಸು, ನಮ್ಮ ಶಬೀನಾ ಮೇಡಮ್ 22 ಲಕ್ಷ ಇನ್ಕಮ್ ಹೋಗಿದೆ ಅವರಿಗೆ, 22 lakhs.
ನಿಮ್ ತರ ಲೇಡೀಸು ಆಡಿ ಕಾರ್ ತಗೊಳ್ತಿದ್ದಾರೆ. ನಳಿನಿ ಅವ್ರಿಗೆ ಮೊನ್ನೆ ಎಂಥ ದುಡ್ಡು ಹೋಗಿದೆ ನೋಡಿ, 8ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿ 1 ಶಾರ್ಟ್ ಪೇಮೆಂಟ್. ಏನ್ ಮಜಾ ಬರುತ್ತೆ. ಈಗ ನಮ್ಮ ಪ್ರಿಯಾ ಕದಂ ಮೇಡಮ್ ಅವರು ಶಾರ್ಟ್ಲಿ ಡೈಮಂಡ್, ಮತ್ತ ಅವ್ರಿಗೆ ದುಡ್ಡು ನೋಡಿ ಯಾವ ತರ. ಅಯ್ಯೋ ದುಡ್ಡಿದೆಯಲ್ಲ, ನಿಜವಾಗ್ಲೂ ಹೇಳ್ತೀನಿ ವಾಮಿಟ್ ಆಗೋಷ್ಟು ದುಡ್ಡು ಬರುತ್ತೆ. ಬಟ್ ಯಾರು ಕಲಿಯಲ್ಲ ಅವರಿಗೆ ದುಡ್ಡಿನ ಕೊರತೆ ಲೈಫ್ ಅಲ್ಲೇ ಹೋಗಲ್ಲ. ಅವರಿಗೆ ದುಡ್ಡಿನ ಕೊರತೆ ಯಾವತ್ತೂ ಇರುತ್ತೆ. ನಾನ್ ಹೇಳ್ತೀನಿ ಕಲ್ತ್ ಬಿಡಿ ಒಂದ್ಸಲ ಪ್ರಯತ್ನ ಮಾಡಿ. ಟ್ರೈ ಅಂಟಿಲ್ ಯು ಗೆಟ್ ಸಕ್ಸಸ್. ಇವತ್ತು ನೀವು ಇವತ್ತು ಜಸ್ಟ್ 10 ಬೀಜನ ತಗೊಂಡೋಗಿ ನೆಡಿ ಸಾಕು. ಆ 10 ಬೀಜ ದೊಡ್ಡ ಮರ ಎಮ್ಮರ ಆಗಿ ನಿಮಗೆ ಫಸಲು ಕೊಡಕ್ಕೆ ಶುರು ಮಾಡುತ್ತೆ. ನೀವ್ ಅನ್ಕೊಳ್ತೀರಾ ಅಬ್ಬಬ್ಬಬ್ಬಬ್ಬ, ಆವತ್ತೇ 20 ಬೀಜ ಹಾಕ್ಬಿಟ್ಟಿದ್ರೆ ಚೆನ್ನಾಗಿತ್ತಲ್ಲ, ಬಹಳ ಮಜಾ ಬರೋದು. ನಾನು ಜುಪಣತನ ಮಾಡಿ ಬರೀ 10 ಬೀಜ ಹಾಕ್ಬಿಟ್ಟೆ, ಅದೇ ಇವತ್ತು ಇಷ್ಟೊಂದು ದುಡ್ಡು ಬರ್ತಾ ಇದೆ. 20 ಬೀಜ ಹಾಕಿದಿದ್ರೆ, ಇನ್ನೊಂದು 20 ಬೀಜ ಎಕ್ಸ್ಟ್ರಾ ಹಾಕಿದಿದ್ರೆ, ಎಸ್ ಹಾಕ್ದವರೆಲ್ಲ ಮಾಡ್ತಾರೆ ಅಂತ ಏನ್ ಗ್ಯಾರಂಟಿ ಇಲ್ಲ. ನೀವು ಹಾಕಿರೋ ಬೀಜ ಎಲ್ಲ ಬಂದ್ಬಿಡುತ್ತಾ? ರೈತ ಹಾಕದೇನು? ಭೂಮಿಗೆ ಬೆಳೆ. ಫಸ್ಟ್ ಬರೋದೇನು? ಕಳೆ. ಅವನ್ ಕಳೆ ಹಾಕಿದ್ನಾ? ನನ್ ಪ್ರಶ್ನೆ ಇಷ್ಟೇ, ಅವನ್ ಕಳೆ ಹಾಕಿದ್ನಾ? ಕಳೆ ಹಾಕಿಲ್ಲ ಅಂದ್ರೂ ಬರುತ್ತೆ. ಬೆಳೆಗೆ ಕಷ್ಟ ಪಡ್ಬೇಕು ನಾವು. ಬೆಳೆ ಹಾಕಿ ಆ ಕಳೆ ಕಿತ್ತಿ ಅದಕ್ಕೆ ನೀರು ಗೊಬ್ಬರ ಎಲ್ಲ ಹಾಕಿದ್ರೆ ಆ ಬೆಳೆ ಸಮೃದ್ಧಿ ಆಗಿ ಬರುತ್ತೆ. ಆ ಬೆಳೆಯಿಂದ ನಾವೆಲ್ಲರೂ ಎಂಜಾಯ್ ಮಾಡ್ಬೋದು. ಈಗ ನೀವು ಅಷ್ಟೇ ಮೊದಲ ಹೆಜ್ಜೆಗೆ ಟಾಪ್ ಲೀಡರ್ಸ್ ಗಳಿದ್ದೀರಾ. 15 ಜನ 20 ಜನ 25 ಜನ ಕರ್ಕೊಂಡೋಗಿ ಸುಮ್ನೆ ಕೂರಿಸಿ ಬೀಜ ಬಿತ್ತನೆ. ನಿಮ್ ಕೆಲ್ಸ ಏನ್ ಗೊತ್ತಾ? ಬಿತ್ತನೆ ಮಾಡೋದು. ಸಂತೋಷ್ ಸರ್ ಕೆಲ್ಸ ಏನ್ ಗೊತ್ತಾ? ನಿಮ್ಮ ಫೌಂಡರ್ ಲೀಡರ್ ಸಂತೋಷ್ ಶೆಟ್ಟಿ ಸರ್ ಕೆಲ್ಸ ಏನಂದ್ರೆ ಕೆತ್ತನೆ ಮಾಡೋದು. ನಿಮ್ ಕೆಲ್ಸ ಬಿತ್ತನೆ, ಅವ್ರ ಕೆಲ್ಸ ಕೆತ್ತನೆ. ಎಸ್, ನೀವು ಒಂದ್ ಕಲ್ಲು ತಗೊಂಡೋಗಿ ಕೊಡಿ. ಸರ್ ಇದೊಂದ್ ಕಲ್ಲು ಚೆನ್ನಾಗ್ ಸಿಕ್ತು, ಕಪ್ಪುಗಿದೆ, ಒಳ್ಳೆ ಆಕಾರ ಇದೆ, ಏನು ಇಲ್ಲ, ತಗೊಬಂದಿದ್ದೀನಿ ಸರ್, ಇದು ಒಂದು ಒಳ್ಳೆ ಮೂರ್ತಿ ಮಾಡಿ ಸರ್ ಅಂತ ಹೇಳಿದ್ರೆ ಆವಾಗ ಸ್ಟಾರ್ಟ್ ಮಾಡ್ತಾರೆ ಸಂತೋಷ್ ಸರ್ ಕೆತ್ತಕ್ಕೆ. ಬೆಸ್ಟ್ ಆಚಾರ್ಯ ಅವರು. ಕ್ಲೀನ್ ಆಗಿ ಕೆತ್ತಿ ಒಂದ್ ಶೇಪ್ ಕೊಟ್ಬಿಟ್ಟು ಶಿಲೆ ಮಾಡ್ಬಿಡ್ತಾರೆ. ಮುಗೀತು. ಆಮೇಲೆ ಅದಕ್ಕೆ ನೈವೇದ್ಯ ಸ್ಟಾರ್ಟ್, ಪೂಜೆ ಸ್ಟಾರ್ಟ್, ಪುರಸ್ಕಾರ ಸ್ಟಾರ್ಟ್. ಅದಕ್ಕೇನ್ ಹಾರ ಹಾಕೋದು, ಏನ್ ಪೂಜೆ, ಏನ್ ವ್ಯವಹಾರ, ಅಷ್ಟೇ ರೀ ಇರೋದು. ಎಲ್ಲರೂ ಕಲ್ಲೆ ಎಲ್ಲಾ ಮಾಡ್ಬಿಡ್ತಾರೆ. ಸುಳ್ಳು. 10 ಜನ ಕೇಳಿದ್ರೆ 2 ಅಂತೂ ಗ್ಯಾರಂಟಿ ಸಕ್ಸಸ್ ಆಗ್ತಾರ. ಸರಿ ಬಿಡಿ, ನಮಗೂ ಬೇಕಾಗಿರೋದು 2. 100 ಜನಕ್ಕೆ ಇಟ್ಕೊಂಡು ಏನ್ ಮಾಡ್ತೀರಾ? 100 ಕತ್ತೆಗಳಿಗಿಂತ 2 ಕುದುರೆಯೇ ಲೇಸು. ತುಂಬಾ ಜನ ಕತ್ತೆಗಳನ್ನ ಕುದುರೆ ಮಾಡಕ್ ಹೋಗ್ತೀನಿ, ಸಾಧ್ಯನೇ ಇಲ್ಲ. ನೀವ್ ಎಷ್ಟೇ ಕತ್ತೆಗೆ ಹೊಡೆದು ಕುದುರೆ ಅಂತ ಹೇಳು, ಇಲ್ಲ ಅದ್ ಹೇಳ್ಬೋದು, ನಾನ್ ಲಾಸ್ಟಿಗೆ ಒಳ್ಳೆ ಕತ್ತೆ ಅಂತ ಹೇಳ್ಬೋದು, ಬಿಟ್ರೆ ಕುದುರೆ ಅಂತೂ ಚಾನ್ಸೇ ಇಲ್ಲ. ಹಾಗಾಗಿ ನೀವ್ ಎಲ್ಲರೂ ಲೀಡ್ರು ಅದಾಗ್ಬಿಡ್ತಾರೆ. ಯೋಚನೆ ಮಾಡ್ಬೇಡಿ. ಯಾವ ಹುತ್ತದಲ್ಲಿ ಯಾವ ಹಾವಿದೆ ಗೊತ್ತಿಲ್ಲ, ಯಾರು ಯಾವ ಟೈಮಲ್ಲಿ ರಾಕ್ ಮಾಡ್ತಾರೆ ಗೊತ್ತಿಲ್ಲ, ಯಾರು ಯಾವ ತರ ಸಿಡ್ದು ಎದ್ದು ಬರ್ತಾರೆ ಗೊತ್ತಿಲ್ಲ, ಯಾರು ಎಷ್ಟು ದೊಡ್ಡ ತಂಡ ಕಟ್ತಾರೆ ಗೊತ್ತಿಲ್ಲ. ಜಸ್ಟ್ ನಿಮ್ ಕೆಳಗಡೆ ಬಂದ್ಬಿಟ್ಟು ಯಾರೋ ಬ್ಲಾಸ್ಟ್ ಮಾಡ್ಬಿಟ್ಟಪ್ಪ, ನೀವು ಡೈಮಂಡ್ ಆಗ್ಬಿಟ್ರಿ, ತಗೊಳ್ಳಿ, ಏನು ಲಕ್ಸುರಿ ಕಾರು, ಒಳ್ಳೆ ಮನೆ, ಒಳ್ಳೆ ದುಡ್ಡು, ಒಳ್ಳೆ ಹೆಂಡತಿ, ಒಳ್ಳೆ ಗಂಡ. ಒಂದು ಅಡ್ವರ್ಟೈಸ್ ಬರ್ತಿತ್ತಲ್ಲ, ಒಳ್ಳೆ ಮನೆ, ಒಳ್ಳೆ ಹೆಂಡತಿ, ಒಳ್ಳೆ ಸ್ಕೂಟ್ರು, ಆ ತರ ನಿಮ್ ಲೈಫ್ ಆಗ್ಬಿಡುತ್ತೆ. ಇಷ್ಟೇ ಇರೋದು ಇದ್ರಲ್ಲಿ. ನಾವೇನ್ ಮಾಡ್ತೀವಿ, ಇದನ್ನು ದೊಡ್ಡ ಬ್ರಹ್ಮ ವಿದ್ಯೆ ತರ ತಗೋಬಿಟ್ಟಿದೀವಿ, ರಾಕೆಟ್ ಸೈನ್ಸ್ ತರ ತಗೋಬಿಟ್ಟಿದೀವಿ ನಾವು. ಏನ್ ಮಾಡೋದು, V-Star ಸೇರ್ಕೊಬಿಟ್ಟಿದೀನಿ. ಹಬ್ಬ 10 ಲಕ್ಷ, ಅಲ್ಲಿ 1 ಕೋಟಿ ಬಂಡವಾಳ ಆಗ್ತಾನಲ್ಲ, ಅವನು ಯೋಚನೆ ಮಾಡಲ್ಲ. ಆಲ್ರೆಡಿ ಯೋಚನೆ ಮಾಡಿ ಶುಗರ್ ಇರೋರ್ಗೆ ಇವ್ರು ಹುಡುಕ್ತಾ ಇದಾರೆ, ಇವ್ರಿಗೆ ಉಲ್ಟಾ ಶುಗರ್ ಬಂದ್ಬಿಡುತ್ತೆ. ಯಾರು ಜನ ಸೇರ್ತಾ ಇಲ್ಲ, ಶುಗರ್ BP ಬಂದ್ಬಿಡುತ್ತೆ. ಜನ ಸೇರೋದೆಲ್ಲ ಆಟೋಮೆಟಿಕ್ ಆಗಿ ಸೇರ್ತಾರೆ. ಕಲಿಬೇಕು ನಾವು ಕಲ್ತ್ ಬಿಟ್ಟು ಬೇರೆಯವ್ರಿಗೆ ಹೇಳಿದ್ರೆ ಪೊಲೈಟ್ ಆಗಿ ಹೇಳದ್ ಬರ್ಬೇಕಲ್ಲ. ಪ್ರಾಸ್ಪೆಕ್ಟ್ ಮಾಡೋದು, ಸಸ್ಪೆಕ್ಟ್ ಮಾಡೋದು ಯಾರಿಗ್ ಬರುತ್ತೆ ಅವ್ರೆಲ್ಲರೂ ಗೆಲ್ತಾರೆ. ಇಲ್ಲಿ ನಾವು ಟೈಮ್ ವೇಸ್ಟ್ ಮಾಡ್ತೀವಿ ಎಷ್ಟೋ ಕಡೆ ಹೋದ್ರೆ. ನಮ್ಗೆ 3 ವರ್ಗದ ಜನ ಸಿಗ್ತಾರೆ ನಮ್ಗೆ ಮಾರ್ಕೆಟ್ ಅಲ್ಲಿ. ಒಬ್ರು ಹೆಂಗ್ ಸಿಗ್ತಾರೆ ಹೇಳ?
ಅವರು ಸಿಕ್ಕಿದ್ದು ಹೇಳಿದ ತಕ್ಷಣನೇ ಹೆಲ್ತ್ ಪ್ಲಾನ್, ಪ್ರೊಡಕ್ಟ್ ಪ್ಲಾನ್, ಅದು ಇದು ಹಿಂಗಿದೆ ಹಂಗಿದೆ ಆಯ್ತಾ, ಎಕ್ಸ್ಟ್ರಾ ಇನ್ಕಮ್, ಫೈನಾನ್ಷಿಯಲ್ ಫ್ರೀಡಮ್, ಟೈಮ್ ಫ್ರೀಡಮ್, ಓನ್ ಬಿಸ್ನೆಸ್, ವರ್ಲ್ಡ್ ಟೂರ್, ಸ್ವೀಟ್ ಹೋಮ್, ಡ್ರೀಮ್ ಕಾರ್, ಪ್ಯಾಸಿವ್ ಇನ್ಕಮ್, ರಾಯಲ್ಟಿ ಇನ್ಕಮ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ನೋ ಇನ್ವೆಸ್ಟ್ಮೆಂಟ್, ವಾವ್ ಸೂಪರ್, ಹೆಲ್ತಿ ಲೈಫ್ ಸ್ಟೈಲ್, ಹೆಂಗಿದೆ ಗೊತ್ತಾ, ಹಿಂಗಿದೆ ಗೊತ್ತಾ ಎಲ್ಲ ಹೇಳಿದ ತಕ್ಷಣನೇ ಟಕ್ ಅಂತ ಅವರು ಏನ್ ಕೊಡ್ಬೇಕು ಹೇಳಿ ನಾವು ಈಗ ಅಂತ. ಆಧಾರ್ ಕಾರ್ಡ್ ಕೊಡಿ, ಲಾಗಿನ್ ಮಾಡಿ, ಹಿಂಗ್ ತಗೊಳ್ಳಿ, ಇದ್ ಮಾಡಿ, ಹಂಗ್ ಮಾಡಿ, ಹಿಂಗ್ ಮಾಡಿ, ಮುಗೀತು. ಇವರಿಗೆ ಲೈಫಲ್ಲಿ ಕೈ ಬಿಡಬಾರ್ದು. ಅವ್ರು ಹೇಳಿದ ತಕ್ಷಣ ಓಕೆ. ಎರಡನೇ ವರ್ಗ ಸಿಗ್ತಾರೆ. ಈ ಎರಡನೇ ವರ್ಗ ಹೆಂಗೆ ಅಂದ್ರೆ ಇವ್ರು ಸ್ವಲ್ಪ ಪೊಲೈಟ್ ಆಗಿರ್ತಾರೆ. ಇವ್ರಿಗೆ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಫಸ್ಟ್ ಅವ್ರಿಗೆ ಗಂಭೀರವಾಗಿ ಕೂತಿರ್ತಾರೆ. ಗಂಭೀರವಾಗಿ ಕೂತ್ಕೊಂಡು ನೀವೀಗ ಹೇಳ್ತೀರಾ, ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ರಿ ಸರ್, ವಿ ಸ್ಟಾರ್ ವೆಲ್ನೆಸ್ ಲೈಫ್ ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್. ಅವ್ರು ಹಿಂಗಂತಾರೆ ಫಸ್ಟ್. ಒಂದ್ಸಲ ಹಿಂಗ್ ಅಂದ್ರು ಅಂದ್ರೆ ನೀವು ತಿಳ್ಕೊಬಿಡ್ಬೇಕು, ಯಾಕೋ ಟೈಮ್ ವೇಸ್ಟ್ ಆಗ್ತಾ ಇದೆ ಆಯ್ತಾ. ಪೊಲೈಟ್ ಹೇಳಿ ಅಂತಾರೆ. ಆಮೇಲೆ ಓಹೋ ಹಂಗ, ಹೆಡ್ ಆಫೀಸ್ ಚಿಕ್ಕಮಂಗ್ಳೂರು, ವೆರಿ ಗುಡ್ ವೆರಿ ಗುಡ್, ಹೇಳಿ. ಶುಗರ್ ಪೂರ್ತಿ ಹೋಗ್ಬಿಡುತ್ತೆ, ಓಹೋ ಹೋ ಹೋ ಹಿಂಗಂತಾರೆ. ಹಿಂಗಂತ ಇದಾರೆ ಅಂತ ಹೇಳಿದ್ರೆ ಲಾಸ್ಟಿಗೆ ಏನೋ ಬಾಂಬ್ ಆಗ್ತಾನೆ ಅಂತಾನೆ ಅವನು. ಇವನ್ ಬರೀ ಹಿಂಗೆ ತಲೆ ಅಲಾಡಿಸ್ತಾ ಇದ್ದಾನೆ. ನೀವ್ ತಿಳ್ಕೊಂಡ್ರಿ ಒಳ್ಳೆ ಸೂಪರ್ ಲೀಡರ್ ಸಿಕ್ಬಿಟ್ಟ, ಹೇಳಿದ್ಕೆಲ್ಲ ತಲೆ ಅಲಾಡಿಸ್ತಾ ಇದ್ದಾನೆ, ಓ ಸೂಪರ್. ಇಲ್ಲ, ಲಾಸ್ಟ್ ಒಂದು ಪ್ರಶ್ನೆ ಹೇಳ್ತಾನೆ, ಎಲ್ಲ ಮುಗಿತಾ, ಆವಾಗ ಹೇಳ್ತಾನೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಹೇಳಿದಿರಾ, ನನ್ನ ಹೆಂಡತಿ ಕೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ, ನೋಡೋಣ, ಸ್ವಲ್ಪ ಯೋಚನೆ ಮಾಡ್ತೀನಿ. ನನ್ ಗಂಡನ್ ಕೇಳ್ಬಿಟ್ಟು ನೀವ್ ಹೇಳಿದ್ದೆ ಹೇಳಿದ್ ಇವ್ರಾದ್ರೂ ಪರವಾಗಿಲ್ಲ, ಇನ್ನೊಂದು ವರ್ಗ ಸಿಗ್ತಾರ ನಿಮ್ಗೆ. ಇವ್ರು ವೆರಿ ಡೇಂಜರ್, ಸ್ವಲ್ಪ ಹುಷಾರಾಗಿರಿ. ಇವ್ರು ಹೆಂಗೆ ಅಂದ್ರೆ ಎಲ್ಲಾ ಕೇಳ್ತಾರೆ. ಹೆಂಗ್ ಕೇಳ್ತಾರೆ ಅಂದ್ರೆ, ಈಗ ಇವನ್ ಲಾಗಿನ್ ಆದ್ರೆ ಸಾಕು ನಾನ್ ಡೈಮಂಡ್ ಆಗ್ಬಿಡ್ತೀನಿ, ಆ ತರ ತಿಳ್ಕೊಳ್ತೀರಾ ನೀವು. ಅವನು ಹೇಳ್ತಾನೆ ಎಲ್ಲ ಕೇಳಿದೆ, ಸೂಪರ್ ಅಂತಾನೆ. ನೀವೇನ್ ಹೇಳಿ, ಫಸ್ಟ್ ರ್ಯಾಂಕ್ ಸರ್ 2,500, ಸೂಪರ್. ಸೆಕೆಂಡ್ ರ್ಯಾಂಕ್ 7,500 ಬರುತ್ತೆ, ಸೂಪರ್ ಬ್ಯೂಟಿಫುಲ್. ಹಿಂಗೆಲ್ಲ ಹೇಳ್ತಾನೆ. ಲಾಸ್ಟಿಗೆ ಒಂದು ಮಾತು ಹೇಳ್ತಾನೆ, ನಿಮಗೆ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಿರೋದು, ಮೋದಿ ಸೈನ್ ಹಾಕಿರೋದು ಒಂದು ಲೆಟರ್ ಇದೆಯಾ, ಅದಿದೆಯಾ ನಿಮ್ಮ ಹತ್ರ? ಈಗ ನಿಮ್ಗೆ ನೀವೇನ್ ಮಾಡ್ತೀರಾ? ಏನಪ್ಪ ಹಿಂಗ್ ಕೇಳ್ಬಿಟ್ರಲ್ಲ, ಸರಿ ಒಂದ್ ಕೆಲ್ಸ ಮಾಡೋಣ, ನಳಿನಿ ಮೇಡಮ್ಗೋ ಅಥವಾ ಪ್ರಿಯಾಂಕಾ ಮೇಡಮ್ಗೋ ಅಥವಾ ಇವ್ರಿಗೂ ನಮ್ಮ ಬುಲೆಟ್ ಪ್ರಕಾಶ್ಗೋ ಫೋನ್ ಮಾಡೋಣ ಅಂತ ಹೇಳಿ ಸಕ್ ಅಂತ ಫೋನ್ ಮಾಡ್ತೀರಾ. ಮಾಡ್ಬಿಟ್ಟು ಸರ್ ಅದು ಮೋದಿದು ಒಂದು ಲೆಟರ್ ಸಿಗ್ಬೋದಾ ಸರ್, ಅದು ಸೈನ್ ಹಾಕಿರೋದು ಕಂಪನಿದು ಯಾವ್ದಾರ ಇದೆಯಾ? ಇಲ್ಲಿ ಯಾರೋ ಒಬ್ರು ಕೇಳ್ತಾ ಇದಾರೆ. ಈಗ ಉಲ್ಟಾ ಅವರು, ತಡೀರಿ ಒಂದ್ ನಿಮಿಷ, ನಾನು ಸಂತೋಷ್ ಸರಿಗೆ ಕೇಳ್ತೀನಿ. ಸರಿ, ಸಂತೋಷ್ ಸರಿಗೆ ಫೋನ್ ಹೋಗುತ್ತೆ. ಅವ್ರಿಗೆ ಸರ್ ಮೋದಿ ಸೈನ್ ಹಾಕಿರೋದು ಯಾವ್ದಾರ ಒಂದು ಲೆಟರ್ ಇದೆಯಂತಲ್ಲ, ಇದು ಇದೆಯಾ ಸರ್? ಸಂತೋಷ್ ಸರ್ ಹೇಳ್ತಾರೆ, ಅದ್ ಕೇಳಿದಾರ, ತಡೀರಿ ಒಂದ್ ನಿಮಿಷ, ನಾನು ಅದು GM ಕೇಳ್ತೀನಿ. GM ಫೋನ್ ಹೋಗುತ್ತೆ. ಸೋಮಶೇಖರ್ ಸರಿಗೆ ಫೋನ್ ಹೋಯ್ತು, GM. ಅಲ್ಲಿ GM ಹೇಳ್ತಾರೆ, ಅದ್ಯಾವ ಲೆಟರ್ ನನಗೆ ಗೊತ್ತಿಲ್ಲಲ್ಲ, ಒಂದ್ ನಿಮಿಷ MD ಕೇಳ್ತೀನಿ. ಇದು MD ತನಕ ಹೋಯ್ತು ಲೆಮೆಟ್. ಲಾಸ್ಟ್ MD ಅದು ಹೋದ್ಮೇಲೆ ಅಲ್ಲಿಂದ ಒಂದು ಫೈನಲ್ ಆಗುತ್ತೆ. ಅದು ಕೇಳಿದಾರೆ, ಎಂತದ್ರಿ ಇಡೀ ಅಲ್ಲದ ಗೂಗಲ್ ಅಲ್ಲಿ ನೋಡಿದ್ರೆ ಬರುತ್ತೆ, ಅಲ್ಲೇ ಎಲ್ಲ ಫುಲ್ ಆನ್ಲೈನ್ ಜಮಾನ, ಅದ್ ಯಾರೀ ಕೇಳಿರೋದು ಲೆಟರ್? ಸರಿ ಬಿಡಿ, ಒಂದ್ ಜೆರಾಕ್ಸ್ ಮಾಡಿ ಕೊಟ್ಟು ಕಳಿಸ್ರಿ ಈ ಕಡೆ. ಸರಿ ಆಯ್ತು. ಈಗ ಅದು ಅಲ್ಲಿಂದ ಬಂದು ಲಾಸ್ಟಿಗೆ ಬಂದು ಎಲ್ಲ ಬಂದು ನಿಮ್ ಕೈಗೆ ಸೇರ್ತು. ಅದನ್ನ ತಗೊಂಡೋದ್ರಿ. ಈಗ ಏನ್ ಗೊತ್ತಾ ನಿಮ್ದು, ಲೆಟರ್ ಸಿಕ್ಬಿಟ್ಟಿದೆ. ಈಗ ಅವ್ನ್ ಜಾಯ್ನ್ ಆಗ್ಬಿಡ್ತಾನೆ. ಅವ್ನ್ ಜಾಯ್ನ್ ಆದ 106 ಜನಕ್ಕೆ ಜಾಯ್ನ್ ಮಾಡ್ಬಿಡ್ತಾನೆ. ಈಗ ನನಗೆ ಕೋಟಿ ದುಡ್ಡು ಬಂದ್ಬಿಡುತ್ತೆ, ನಾನ್ ಡೈಮಂಡ್ ಆಗ್ಬಿಡ್ತೀನಿ. ಸೀದಾ ತಗೊಂಡೋಗ ಲೆಟರ್ ಅವನ ಹತ್ರ ತೋರಿಸ್ರಿ. ಅವನು ಕ್ಲೀನ್ ಆಗಿ ಪೊಲೈಟ್ ಆಗಿ ನೋಡ್ತಾನೆ. ನೋಡ್ಬಿಟ್ಟು ಪರವಾಗಿಲ್ಲ, ಮೋದಿದು ಸಿಕ್ಕಿದೆ. ನನಗೆ ಈಗ ಇನ್ನು ಒಂದು ಡೌಟ್, ಎಲ್ಲ ಓಕೆ, ಇಲ್ಲಿ ಕರ್ನಾಟಕ ಸರ್ಕಾರದಿಂದ DK ಶಿವಕುಮಾರ್ ಸೈನ್ ಮಾಡೋದು ಯಾವ್ದಾದ್ರು ಲೆಟರ್ ಇದೆಯಾ CM? ತಗೊಳ್ಳಿ. ಈಗ ಮತ್ತೆ ಉಲ್ಟಾ ಫೋನ್. ಇವನು ಡಾಟಾ ಕಲೆಕ್ಟರ್, ಇವನ್ ನಿಮ್ಗೆ ಟೈಮ್ ವೇಸ್ಟ್ ಮಾಡಿಸ್ತಿದ್ದಾನೆ. ಇವನ್ ನಿಮ್ಗೆ ಸುಮ್ನೆ ನಿಮ್ ಟೈಮ್ ವೇಸ್ಟ್ ನ ಹಾಳು ಮಾಡ್ತಿದ್ದಾನೆ. ಇವನೊಟ್ಟಿಗೆ ಟೈಮ್ ಪಾಸ್ ಬೇಡ, ಸ್ಟ್ರೈಟ್ ಅವೇ ಹೇಳ್ಬೇಕು, ಸರ್ ಆರೋಗ್ಯ ಬೇಕು ಅಂದ್ರೆ ನಮ್ ಪ್ರಾಡಕ್ಟ್ ತಗೊಳ್ಳಿ, ಆದಾಯ ಬೇಕು ಅಂದ್ರೆ ಈ ಪ್ರಾಡಕ್ಟ್ ನ ಬೇರೆಯವ್ರಿಗೆ ಪ್ರಚಾರ ಮಾಡಿ. ಈ 2 ಮಾಡಿದ್ರೆ ದುಡ್ಡು ಬರುತ್ತೆ. ಇಲ್ಲ ನಿಮ್ ಮೇಲೆ ನಿಮ್ಗೆ ಡೌಟ್ ಅಂತ ಹೇಳಿದ್ರೆ, ಡೌಟ್ ಅಂದ್ರೆ ಔಟ್ ಸರ್, ಡೌಟ್ ಅಂದ್ರೆ ಔಟ್. ಅವ್ರ ಆ ಆಟದಿಂದ ಔಟ್. ಈಗ ನೀವು ಅವ್ರ ಹತ್ರ ಟೈಮ್ ವೇಸ್ಟ್ ಮಾಡಂಗಿಲ್ಲ. ಈ ತರ ಇನ್ನು ಹಲವಾರು ವಿಚಾರಗಳು ಈ ತರದ್ದು ನಿಮ್ಗೆ ಎಲ್ಲಿ ಸಿಗುತ್ತೆ ಗೊತ್ತಾ? ಈ ಟಿಪ್ಸ್ ಗಳೆಲ್ಲ ಎಲ್ಲಿ ಸಿಗುತ್ತೆ? ಮೊದಲ ಹೆಜ್ಜೆಲ್ ಸಿಗುತ್ತೆ. ನೀವು ಮೊದಲ ಹೆಜ್ಜೆಗೆ ಬನ್ನಿ, ನಾನು ಬರ್ತಾ ಇದ್ದೀನಿ. ಕ್ಲೋಸಿಂಗ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ನನಗೆ, ಪ್ರಾಸ್ಪೆಕ್ಟ್ ಹೇಳ್ಕೊಡ್ತೀನಿ ನಾನು. ಈ ಪೊಲೀಸ್ ನಾಯಿ ಗೊತ್ತಾ ನಿಮ್ಗೆ? ಪೊಲೀಸ್ ನಾಯಿ ಗೊತ್ತಾ? ಲೈಫಲ್ಲಿ ಉದ್ಧಾರ ಆಗ್ಬೇಕಂದ್ರೆ ನಾಯಿ ಆಗ್ಬೇಕು ನಾವು.
ಹಂಗಾರೆ ನಿಮ್ಗೆಲ್ಲ ಹೇಳ್ತಿರೋದಲ್ಲ ಕೇಳಿ. ನಾಯಿ ಅಂದ್ರೆ ಪೊಲೀಸ್ ನಾಯಿ, ಯಾರು ಕಳ್ಳ ಬರೀ ಸ್ಮೆಲ್ ಮಾಡಿ ಹೇಳುತ್ತೆ. ಪ್ರಾಸ್ಪೆಕ್ಟ್ ಅಂಡ್ ಸಸ್ಪೆಕ್ಟ್ ಇದು ನೀವು ಕಂಡುಹಿಡಿಬೇಕು. ಇದು ಯಾರಿಗೆ ಗೊತ್ತಾಗುತ್ತೆ? ಹೆಂಗೆ ಈಸಿಯಾಗಿ ಲಾಗಿನ್ ನ ಎನ್ಕ್ಯಾಶ್ ಮಾಡೋದು, ಆನ್ ಸ್ಪಾಟ್ ಅಲ್ಲಿ ಕ್ಲೋಸಿಂಗ್ ಹೆಂಗ್ ಮಾಡೋದು, ಆನ್ ಸ್ಪಾಟ್ ಅಲ್ಲಿ ಐಡಿನ ಹೆಂಗ್ ಕಿತ್ಕೊ ಬರೋದು, ಸ್ಪಾಟ್ ಅಲ್ಲೇ ಜಾಯ್ನಿಂಗ್ ಹೆಂಗ್ ಮಾಡೋದು, ಇದ್ರ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇದೆ. ಎಲ್ಲ ಟಿಪ್ಸ್ ಗಳಿದೆ. ಚಿಕ್ಕ ಚಿಕ್ಕ ವಿಷಯಗಳನ್ನು ನಿಮ್ಗೆ ಹೇಳ್ಕೊಟ್ರೆ ನೀವು ತಲೆ ಕೆಡ್ಸ್ಕೊಳ್ತೀರಾ. ಆ ತರ ವಿಚಾರ ಇಟ್ಕೊಂಡು ನಾನೇ ಖುದ್ದು ಬರ್ತಾ ಇದ್ದೀನಿ. ಕ್ಲೋಸಿಂಗ್ ಸಬ್ಜೆಕ್ಟ್ ನಂದಿದೆ. ಮೊದಲ ಹೆಜ್ಜೆಗೆ ನಾನ್ ಬರ್ತೀನಿ. ನಿಮ್ಗೆಲ್ಲರಿಗೂ ಹೆಲಿಕಾಪ್ಟರ್ ಮಾಡ್ಬಿಡ್ತೀನಿ. ಹೆಲಿಕಾಪ್ಟರ್ ನೀವ್ ಏನಿಲ್ಲ, ಎಲ್ಲಿ ಹೋಗ್ತೀರಾ ಅಲ್ಲಿ ಕ್ಲೋಸ್ ಮಾಡ್ಕೊಂಡೇ ಬರ್ಬೇಕು. ನಂದ್ ವಿಷಯ ಇಷ್ಟೇ ಅಪ್ಪ. ಯಾರು ಒಬ್ಬ ಸಿಗ್ಬಿಟ್ಟ ಅವ್ರು ಕ್ಲೋಸ್ ಮಾಡ್ಕೊಂಡೇ ಬರೋದು. ಇಲ್ಲ ಬಿಡಲ್ಲ. ಫಾಲೋ ಅಪ್ ಹೆಂಗಿದೆ ಗೊತ್ತಾ ನಂದು? ಫಾಲೋ ಅಪ್, ಕೆಲವೊಬ್ರು ಫಾಲೋ ಅಪ್ ಹೆಂಗಂದ್ರೆ ಒಂದ್ಸಲ ಹೇಳ್ತಾರೆ, ಇನ್ನೊಂದ್ಸಲ ಸಿಕ್ದಾಗ ಹೇಳ್ತಾರೆ, ಇನ್ನೊಂದ್ಸಲ ಫೋನಲ್ಲಿ ಹೇಳ್ತಾರೆ, ಮೂರನೇ ಸಲಕ್ಕೆ ಹೋಗಪ್ಪ ಇವನ್ ಬರೀ ಕತೆ ಹೇಳ್ತಾನೆ ಅಂತ ಸುಮ್ನೆ ಆಗ್ತಾರೆ. ನಂದ್ ಹಂಗಿಲ್ಲ. ಫಾಲೋ ಅಪ್, ಫಾಲೋ ಅಪ್ ಹೆಂಗಿದೆ ಅಂದ್ರೆ, ಒಂದು ಅವನು ಇಲ್ಲಿ ಭೂಮಿ ಮೇಲೆ ಇದಾನೆ ಅಂದ್ರೆ ವಿ-ಸ್ಟಾರ್ಗೆ ಲಾಗಿನ್ ಆಗ್ಬೇಕು, ನಾನ್ ಪ್ಲಾನ್ ಹೇಳಿರೋದು. ಇಲ್ಲ ಮೇಲ್ ಹೋಗ್ಬೇಕು, ಮೇಲ್ ಹೋಗ್ಬೇಕು, ಬಿಟ್ರೆ ಬೇರೆ ದಾರಿ ಇಲ್ಲ. ಇದು ಕ್ಲೋಸಿಂಗ್, ಇದು ಫಾಲೋ ಅಪ್ ನಂದು. ಹೆಂಗೆ ಅಂದ್ರೆ ಆ ತರ ನಾವು ಅವ್ರಿಗೆ ಆ ತರ ಪ್ರಿಪೇರ್ ಮಾಡ್ಬೇಕು, ಆ ತರ ರೆಡಿ ಮಾಡ್ಬೇಕು, ಆ ತರ ಪ್ಲಾನ್ ಕೊಡ್ಬೇಕು. ಇದೆಲ್ಲ ಮೈಂಡ್ ಗೇಮ್ ಇದೆ, ಇದೆಲ್ಲ ಮೈಂಡ್ ಗೇಮ್ ಇದೆ. ಏನು ಕೆಲಸ ಇಲ್ಲ, ಕಷ್ಟದ ಕೆಲಸನೇ ಇಲ್ಲ. ಇದು ತುಂಬಾ ಈಸಿ ಇದೆ, ತುಂಬಾ ಈಸಿ ಇದೆ. ಆದ್ರೆ ನಾನ್ ಬಂದು ನಿಮಗೆ ಹೇಳ್ಕೊಡ್ತೀನಿ. ಕ್ಲೋಸಿಂಗ್ ಸಬ್ಜೆಕ್ಟ್ ನೀವು ಕೇಳ್ಬಿಟ್ರೆ ಕಳ್ದೋಗ್ಬಿಡ್ತೀರಾ. ಇಷ್ಟು ಈಸಿನಾ ಸರ್, ಇಷ್ಟು ಈಸಿನಾ? ನೀವ್ ಹೋಗಿದೆ ಏನ್ ಗೊತ್ತಾ, ನಿಮ್ಗೆ ಏನ್ ಅರ್ಥ ಆಗ್ತಿಲ್ಲ ಈಗ ಅಂದ್ರೆ, ನೀವ್ ಇಷ್ಟರಿಗೆ ಸೇರ್ಬಿಟ್ಟಿದ್ದೀರಾ. ನಿಮ್ ಕೆಲವೊಂದು ಕ್ಯಾಟ್ಲಾಗ್ ಬುಕ್ ಕೊಟ್ಬಿಟ್ಟಿದ್ದಾರೆ. ಈಗ ಏನ್ ಮಾಡ್ಬೇಕು? ಜನಗಳಿಗೆ ಹೇಳ್ಬೇಕು, ಜನಗಳಿಗೆ ಹೇಳಿದ್ರೆ ಜನ ಬರ್ಬೇಕು. ಇಷ್ಟೇ ನಿಮ್ ತಲೆಯಲ್ಲಿ ಹೋಗ್ಬಿಟ್ಟಿದೆ. ನೀವು ಅದಕ್ಕೆ ಏನ್ ಮಾಡಿದಿರಾ? ಸ್ಟಾರ್ಟ್ ಮಾಡಿದಿರಾ, ಫಸ್ಟ್ ಪೇಜ್ ತೆಗಿತೀರಾ, ನೋಡಿ ಇದು ಹೆಡ್ ಆಫೀಸು, ನೋಡಿ ಇದೇ ಕಡೆ ತೆಗಿತೀರಾ, ನೋಡಿ ಇದೆಲ್ಲ ಇದು ಹಿಂಗೆ ನೀರ್ ಕುಡಿಬೇಕು ಜಾಸ್ತಿ, ಇದ್ ಮಾಡ್ಬಾರ್ದು, ಇದ್ ತಿನ್ಬೇಕು, ಹಿಂಗ ಇದು ನಿಮ್ ತಿಳ್ಕೊಬಿಟ್ಟಿದ್ದೀರಾ. ಇದೆಲ್ಲ ಮಾಡಿದ ತಕ್ಷಣ ಅವ್ನು ತಿಳ್ಕೊಬಿಟ್ಟ ಬಂದ್ಬಿಟ್ಟ. ಇಲ್ಲ, ಬೇಸಿಕ್ ತುಂಬಾ ಇದೆ ಕೆಲಸ. ಇದು ಪಿಚ್ ರೆಡಿ ಮಾಡ್ಬೇಕು ನೀವು. ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ಬಾರ್ದು, ಬಾಲಿಂಗ್ ಸ್ಟಾರ್ಟ್ ಮಾಡ್ಬಿಡ್ಬಾರ್ದು. ಫಸ್ಟ್ ಪಿಚ್ ಗ್ರೌಂಡ್ ಸರಿ ಮಾಡ್ಬೇಕು. ಗ್ರೌಂಡ್ ಸರಿ ಮಾಡಿ ಆಮೇಲೆ ಬ್ಯಾಟ್ ವಿರಾಟ್ ಕೊಹ್ಲಿ ತರ ಕರೆಕ್ಟ್ ಆಗಿ ಇಟ್ಕೊಂಡು ನಿಂತ್ಕೊಂಡ್ರೆ ಹೊಡೆದಿದ್ದೆಲ್ಲ 6-4. ನೀವು ಪಿಚ್ಚೇ ತಯಾರಿಲ್ಲ, ನೀವು ಪ್ಯಾಡೇ ಕಟ್ಕೊಂಡಿಲ್ಲ, ಗ್ಲೌಸೇ ಹಾಕೊಂಡಿಲ್ಲ, ಬ್ಯಾಟ್ ಇಟ್ಕೊಂಡು ಹೊಡ್ಬಿಟ್ಟಿದ್ದೀರಾ, 6 ಹೊಡಿತೀನಿ, ಸಾಧ್ಯತೆ ಇಲ್ಲ. ಫಸ್ಟ್ ಪ್ರಿಪೇರ್ ಆಗ್ಬೇಕು. ನಾನು ಏನ್ ಮಾಡಬೇಕು, ವೇ ಆಫ್ ಅಪ್ರೋಚಿಂಗ್ ಇನ್ ಫ್ರಂಟ್ ಆಫ್ ಕಸ್ಟಮರ್, ದಟ್ ಇಸ್ ದ ಮೇನ್ ಸ್ಕಿಲ್ ಇನ್ ಮಾರ್ಕೆಟಿಂಗ್. ನಾವು ಈ ಸ್ಕಿಲ್ ನ ಇಟ್ಕೊಂಡು ಹೋದ್ರೆ ಎಂತ ದಡ್ಡ ಕೂಡ ಏನು ಓದಿರೋದು ಬೇಕಾಗಿಲ್ಲ, ಏನು ಡಿಗ್ರಿ ಮಾಡೋದೇನು ಬೇಕಾಗಿಲ್ಲ. ಕೇವಲ ಮಾತಿನ ಮೂಲಕ, ಮಾತೆ ಮುತ್ತು, ಮಾತೆ ಮಾಣಿಕ್ಯ, ಮಾತೆ ಸರ್ವ ಸಂಪತ್ತಿಗೂ ಪ್ರಾಪ್ತಿ ಅಂತ ಹೇಳ್ತೀನಿ. ಯಾರಿಗೆ ಮಾತು ಬರುತ್ತೆ ಅವನು ಈ ಇಂಡಸ್ಟ್ರಿಲಿ ರಾಜ್ ಮಾಡ್ತಾರೆ. ರಾಜ್, ದುಡ್ಡಿನ ಸುರಿಮಳೆ. ದುಡ್ಡಿಂದು ಟೆನ್ಷನ್ ತಗೋಬೇಡಿ ನೀವು. ಮನಿ ಚೇಸ್ಟ್ ಯು. ನೀವು ದುಡ್ಡಿಂದೆ ಹೋಗಕ್ ಹೋಗ್ಬೇಡಿ. ದುಡ್ಡಿಂದೆ ಹೋದ್ರೆ ಲೈಫ್ ಟೈಮ್ ಬಡವರು ಆಗ್ತೀರಾ. ದುಡ್ಡು ನಿಮ್ಮಿಂದೆ ಬರಬೇಕು. ದುಡ್ಡು ನಿಮ್ಮಿಂದೆ ಬಂದ್ರೆ ಲೈಫ್ ಟೈಮ್ ನೀವು ಶ್ರೀಮಂತರಾಗ್ತೀರಾ. ಈ ವಿಚಾರನ ಇಟ್ಕೊಂಡು ಖಂಡಿತವಾಗ್ಲು ನಾನು ಹೇಳ್ತೀನಿ, ಒಂದು ಹೈಯೆಸ್ಟ್ ಸ್ಟ್ರೆಂತ್ ಪ್ಲಾನ್ ಮಾಡಿ. ಹೈಯೆಸ್ಟ್ ಸ್ಟ್ರೆಂತ್. ಸಂತೋಷ ಬೆಚ್ಚಿ ಬೀಳ್ಬೇಕು. ಏನ್ ಮಾಡಿದ್ದೀವ್ರು ಅಂತ. ಮೊದಲ ಹೆಜ್ಜೆಗೆ ಕರೆದಿದ್ ನಾನು ಇಷ್ಟು, ಸ್ಟ್ರೆಂತ್ ಹೇಳಿದಿಷ್ಟು, ಬುಕಿಂಗ್ ಮಾಡಿರೋದಿಷ್ಟು, ರೂಮ್ ಸಿಕ್ಕಿರೋದಿಷ್ಟು, ಅರೇಂಜ್ಮೆಂಟ್ಸ್ ಮಾಡಿರೋದಿಷ್ಟು. ಆದ್ರೆ ಇವ್ರು 1 to ಡಬಲ್ ಬಂದ್ಬಿಟ್ಟಿದಾರಲ್ಲಪ್ಪ, ಏನ್ ಮಾಡೋದು ಅಂತ. ಆ ತರ ನೀವೆಲ್ಲರೂ ಸೇರಿ RK ಎಂಟೈರ್ ಫ್ಯಾಮಿಲಿ. ಲಾಸ್ಟ್ ಒಂದು ಮಾತು ಹೇಳ್ತೀನಿ. ವೀಕ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ನಾವು ನೋಡ್ದಂಗೆ ವೀಕ್ ಆಫ್ ದಿ ಮ್ಯಾನ್ ಆಫ್ ದಿ ವೀಕ್, ಆಯ್ತಾ, ಮ್ಯಾನ್ ಆಫ್ ದಿ ವೀಕ್, ಮ್ಯಾನ್ ಆಫ್ ದಿ ವುಮೆನ್ ಅಂತ ಬರ್ತಾ ಇದೆಯಲ್ಲ, ಅದು ಯಾಕೆ ನನ್ಗೆ ಸಂತೋಷ್ ಸರ್ ಫೋಟೋ ರೆಗ್ಯುಲರ್ ಆಗಿ ಬರಬಾರ್ದು? RK ಫ್ಯಾಮಿಲಿ ರೆಗ್ಯುಲರ್ ಆಗಿ ತಗೋಬಾರ್ದು? RK ಫ್ಯಾಮಿಲಿಲಿ ಬಂದವರೆಲ್ಲ ಫಸ್ಟ್ ರ್ಯಾಂಕ್ ಯಾಕೆ ಆಗ್ಬಾರ್ದು? ಬಂದವರೆಲ್ಲ ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್, ಕೋರ್ ಲೀಡರ್ ಎಲ್ಲ ಯಾಕೆ ಆಗ್ಬಾರ್ದು? ಆಗಕ್ ಸಾಧ್ಯತೆ ಇದೆ. ನೀವು ಒಂದು ಸ್ವಲ್ಪ ಸಪೋರ್ಟ್ ಮಾಡ್ಬಿಟ್ರೆ ನಾನ್ ಹೇಳ್ತೀನಿ. ಯಾಕಂದ್ರೆ RK ಫ್ಯಾಮಿಲಿಲಿ ಇರುವಂತ ಸಂತೋಷ್ ಸರ್ ರಸ್ಟ್ ತಗೊಳ್ಳೋ ವ್ಯಕ್ತಿ ಅಲ್ಲ, ರಸ್ಟ್ ಹಿಡಿಯಂತ ವ್ಯಕ್ತಿ ಅಲ್ಲ. ಅವ್ರು ಬೆಸ್ಟ್ ವ್ಯಕ್ತಿ. ಯಾಕಂತ ಹೇಳಿದ್ರೆ ಎಲ್ಲರೊಟ್ಟಿಗೆ ಗ್ರೌಂಡ್ ಅಲ್ಲಿ ಬಂದು ಕೆಲಸ ಮಾಡಿ ನಿಮಗೆ ಕೆಲಸನ ಕಲ್ಸ್ಕೊಟ್ಟು ತಿದ್ದಿ ತೀಡಿ ಕೆತ್ತಿ ನಿಮ್ಗೆ ವಿಗ್ರಹನ ನಿಮ್ಗೆ ಮೂರ್ತಿಯಾಗಿ ತಯಾರು ಮಾಡುವಂತ ಒಬ್ಬ ಗ್ರೇಟ್ ಲೀಡರ್. ಅವ್ರ ಒಟ್ಟಿಗಿದ್ದು ನೀವು ಸೋಲ್ತಿದ್ದೀರಾ ಅಂದ್ರೆ ಇದು ಯಾವುದೋ ಇದು ಏನಂತಾರೆ ಇದಕ್ಕೆ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತಾರೆ ಇದಕ್ಕೆ, ಯಾವುದೋ ದೋಷ ಅಂತಾರೆ, ದೋಷ.
ಅದಿರಬಾರ್ದು. ನಾನು ಹೇಳ್ತೀನಿ, ಖಂಡಿತವಾಗ್ಲೂ ಪ್ರತಿ ಒಬ್ಬ ವ್ಯಕ್ತಿ ಕೈಲೂ ಶಕ್ತಿ ಇದೆ. ನಿಮ್ಮ ಶಕ್ತಿನ ನಿಮ್ಗೆ ಹೆಂಗ್ ಉಪಯೋಗಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ ಒಳಗಡೆನೆ ಪವರ್ ಇಟ್ಕೊಂಡು ಬೇರೆ ಕಡೆ ನೀವು ಹುಡುಕ್ತಾ ಇದ್ದೀರಾ. ಖಂಡಿತ ಇಲ್ಲ, ನಿಮ್ಮಲ್ಲೇ ಆ ಅದಮ್ಯ ಶಕ್ತಿ ಇದೆ. ಖಂಡಿತವಾಗ್ಲೂ ನೀವು ಆ ಮೊದಲ ಹೆಜ್ಜೆಗೆ ಬನ್ನಿ. ಇನ್ನು ಹಲವಾರು ವಿಚಾರಗಳನ್ನ ನಾನು ಆ ಮೊದಲ ಹೆಜ್ಜೆಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ತಮಗೆಲ್ಲರಿಗೂ ಒಳಿತಾಗ್ಲಿ, ಶುಭವಾಗ್ಲಿ, ನಿಮ್ಮೆಲ್ಲರ ಬಾಳು ಬಂಗಾರವಾಗ್ಲಿ. RK ಫ್ಯಾಮಿಲಿ 100 ಮೇಲೆ ಸ್ಟ್ರೆಂತು. ನಾನ್ ಕಣ್ಣಾರೆ ನೋಡ್ಬೇಕು. ಅವತ್ತು ಫುಲ್ ಮಜಾ ಮಾಡೋಣ. ನಾನ್ ನಿಮ್ಗೆ ಕಲ್ಸ್ಕೊಡಕ್ ಬರ್ತೀನಿ. ಅಲ್ಲಿಂದ ಒಂದು ದೊಡ್ಡ ಮೈಲುಗಲ್ನ ಸ್ಟಾರ್ಟ್ ಮಾಡೋಣ. ಆ ಮೊದಲ ಹೆಜ್ಜೆ ನಂತರ ನಾವು ವೀಕ್ಲಿ ಏನಿದೆ ಅದು ಏನಾದ್ರೂ ಕಂಪನಿ V-Star ವೆಲ್ನೆಸ್ ಅಲ್ಲಿ ಟಾಪ್ ಪರ್ಫಾರ್ಮೆನ್ಸ್ ಯಾವುದು ಅಂತ ಹೇಳಿದ್ರೆ ಅದು MD ಬಾಯಿಲಿ, ಎಲ್ಲರ ಬಾಯಿಲಿ ಒಂದೇ ಬರಬೇಕು, RK ಫ್ಯಾಮಿಲಿ, RK ಫ್ಯಾಮಿಲಿ, RK ಫ್ಯಾಮಿಲಿ, RK ಫ್ಯಾಮಿಲಿ. ಎಸ್, ಖಂಡಿತವಾಗ್ಲು ನೀವೆಲ್ಲರೂ ಅದಕ್ಕೆ ಕೋಪರೇಟ್ ಮಾಡ್ತೀರಾ. ಖಂಡಿತವಾಗ್ಲು ಗೆಲ್ತೀರಾ. ನೀವು ಆ ಒಂದು ಸಂತೋಷ್ ಸರ್ ಇಟ್ಕೊಂಡಿರೋಂತ ನಂಬಿಕೆ, ಆ ವಿಶ್ವಾಸಕ್ಕೆ ತಾವೆಲ್ಲರೂ ಸಹಕಾರ ಕೊಡ್ತೀರಾ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಹೊಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.